ಗೋಷ್ಠಿ ಇಲ್ಲಿ ಉಪಸ್ಥಿತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಉದಿಗಿರುವ ಬಸವ ಜಂಗಮ ಜ್ಯೋತಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣರ ಬಂಧುಗಳೇ, ಈ ಸ್ವಾನುಭಾವದ ನೆಲೆಯ ಈ ಒಂದು ಚಿಂತನ ಮಂಥನ ಗೋಷ್ಠಿಯಲ್ಲಿ ಶರಣರ ಶಿವಯೋಗದ ಪ್ರಾತ್ಯಕ್ಷಿತೆಯ ಬಗ್ಗೆ ಭಾಗ 12ರ ಒಂದು ವ್ಯಾಖ್ಯಾನಿಕೆಯಲ್ಲಿ ಶಿವಯೋಗದ ಕುರಿತು ಡಾಕ್ಟರ್ ನೂಲಿ ಶರಣರು ಈಗಾಗಲೇ 11 ಕಂತುಗಳಲ್ಲಿ ಅದರ ಮುಂದುವರಿದ ಭಾಗವಾಗಿರ್ತಕ್ಕಂಥ 12ನೇ ಭಾಗ ಅದನ್ನ ಪ್ರಸ್ತುತಪಡಿಸಲಿದ್ದಾರೆ. ತಾವೆಲ್ಲರೂ ಸಹಿತ ಶಾಂತಚಿತ್ತರಾಗಿ ಆಲಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನೂಲಿ ಶರಣರ ಪರ ತಾವು ತಮಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀರಿ ಪರ, ತಾವು ಅದನ್ನ ಮುಂದುವರಿಸಬಹುದ್ರ? ಆಯ್ತು ಅಣ್ಣ. ಶರಣಾರ್ಥಿ. 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 ಶರಣರ ಶಿವಯೋಗದ ಪ್ರಾತ್ಯಕ್ಷಿಕೆಯನ್ನು ನಾವು ನೋಡ್ತಾ ಬಂದಿದ್ದೀವಿ. ಈಗಲೇ ಸಿದ್ದು ಅಣ್ಣ ಹೇಳಿದ ಹಾಗೆ 11 ಕಂತುಗಳನ್ನ ಮುಗಿಸಿ 12ಕ್ಕೆ ಹೋಗ್ತಾ ಇದ್ದೀವಿ. 11ನೇ ಕಂತಿನೆಲ್ಲ ಏನೇನ್ ನೋಡಿದ್ವಿ ಅನ್ನೋದನ್ನ ಸ್ವಲ್ಪ ಇಲ್ಲಿವರೆಗೆ ಅಂದ್ರೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ವಿಕಸನ ಕ್ರಮ 2ರಲ್ಲಿ ಓಂ ದ ಅಕ್ಷರದಲ್ಲಿ ಅಲ್ಲಿ ಏನೇನು ಇವೆ, ತಾರಕಾಕೃತಿ, ದಂಡಕಾಕೃತಿ, ದರ್ಪಣಾಕೃತಿ, ಕುಂಡಲಾಕೃತಿ ಇವೆಲ್ಲವನ್ನು ನೋಡ್ಕೊಂಡ್ವಿ. ವಿಕಸನ ಕ್ರಮ 3 ಪಂಚವಿಂಶತಿ ತತ್ವಗಳು ಅಂದ್ರೆ ನಮ್ಮ ದೇಹದ ರಚನೆ, ಅಲ್ಲಿ ಯಾವ ಯಾವ ಪಂಚಮಹಾಭೂತಗಳು ಹೇಗೆ ಅವು ಸಮೀಕರಣವಾಗಿವೆ, ಅದರಿಂದ ನಮ್ಮ ಹೇಗಾಗಿದೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯೇಂದ್ರಿಯಗಳು ಇವನ್ನೆಲ್ಲವನ್ನ ಪಂಚವಿಂಶತಿ ತತ್ವಗಳ ಒಂದು ಅಭ್ಯಸನದಲ್ಲಿ ನಾವು ಕಂಡುಕೊಂಡೆವು. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳು, ಪರಾಶಕ್ತಿ, ಚಿತ್ಶಕ್ತಿ, ಹಾಗೇನೆ ಮಾಯಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಹೀಗೆ ವಿವಿಧ ಶಕ್ತಿಗಳ ಪರಿಚಯವನ್ನ ಮಾಡಿಕೊಂಡೆವು. ಹಾಗೆ ವಿಕಸನ ಕ್ರಮ 5 ಆ ಅಣುಚಕ್ರದಿಂದ ಹಿಡಿದು ಆಧಾರ ಚಕ್ರದವರೆಗೆ ಅನೇಕ ಚಕ್ರಗಳನ್ನ, ಅಲ್ಲಿರುವ ಲಿಂಗಗಳನ್ನ, ಅಲ್ಲಿರುವ ಸ್ಥಳಗಳನ್ನ, ಅಲ್ಲಿರುವ ಶಕ್ತಿಗಳನ್ನ ನಾವು ನೋಡ್ತಾ ಬಂದಿವಿ. ಎಷ್ಟೊಂದಂದ್ರೆ ಈಗ ಎಲ್ಲರಿಗೂ ಇಲ್ಲಿ ಭಾಗವಹಿಸುವ ಎಲ್ಲಾ ಶರಣೆಯರಿಗೆ ಅವು ಯಾವ ಚಕ್ರಗಳು, ಯಾವ ಲಿಂಗಗಳು ಅಂತ ಅತ್ಯಂತ ಮನದಟ್ಟಾಗಿ ಯಾವಾಗ ಕೇಳಿದ್ರು ಹೇಳೋ ಹಾಗೆ ಈಗ ಎಲ್ರಿಗೂ ಅವು ಅರ್ಥವಾಗಿವೆ. ಹೀಗಾಗಿ ಮುಂದೆ ನಾವೇನ್ ಮಾಡಿದ್ವಿ, ಶಿವಯೋಗಕ್ಕೆ ಅಗತ್ಯವಾಗಿ ಬೇಕಾಗಿರುವ ಒಂದು ದೀಕ್ಷೆಯನ್ನ ನಾವು ನೋಡ್ತಾ ಇದ್ದೀವಿ. ಆ 3 ದೀಕ್ಷೆಗಳು ಯಾವುವು? ಯಾರು ಹೇಳ್ತೀರಿ? ಈ ದೀಕ್ಷೆಗಳಲ್ಲಿ 3 ಇವೆ. ಯಾವುವು? ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆ. ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆ. ಕ್ರಿಯಾದೀಕ್ಷೆ ಯಾವ ಲಿಂಗಕ್ಕೆ ಕೊಡ್ತಾರೆ ಮತ್ತು ಅದು ಎಲ್ಲಿದೆ? ಇಷ್ಟಲಿಂಗಕ್ಕೆ ಸ್ಥೂಲ ತನುವಿನಲ್ಲಿ, ನಿಷ್ಕಲ ಲಿಂಗ ಬ್ರಹ್ಮಚಕ್ರ. ಹೌದು. ಆ ಕ್ರಿಯಾದೀಕ್ಷೆಯಲ್ಲಿ ಒಂದು 7 ಮತ್ತೆ ಉಪದೀಕ್ಷೆಗಳಿವೆ. ಆ 7 ಉಪದೀಕ್ಷೆಗಳು ಯಾವುವು? ನಾನು ಹೇಳ್ತೀನಿ, ಒಂದು ಹಿಂಟ್ ಕೊಡ್ತೀನಿ. ಆಜ್ಞಾದೀಕ್ಷೆ, ಮುಂದೆ ಉಪಮಾದೀಕ್ಷೆ, ಸ್ವಸ್ತಿಕಾರೋಹಣ, ಕಳಶಾಭಿಷೇಕ, ವಿಭೂತಿ ಪಟ್ಟ, ಲಿಂಗಾಯತ, ಲಿಂಗ ಸ್ವಾಯತ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಕ್ರಿಯಾದೀಕ್ಷೆ ಇಷ್ಟಲಿಂಗಕ್ಕೆ, ಅದುವೇ ನಿಷ್ಕಲ ಲಿಂಗವಾಗಿದೆ, ಬ್ರಹ್ಮಚಕ್ರದಲ್ಲಿ ಇರುತ್ತದೆ ಅನ್ನೋದನ್ನ ಕಂಡುಕೊಂಡು, ಅದಕ್ಕಾಗಿ ಆಜ್ಞಾದೀಕ್ಷೆ ಎಂದರೆ ಅಲ್ಲಿ ನಮ್ಮ ಪಂಚಾಚಾರಗಳನ್ನ ಆಧಾರ ಚಕ್ರದಲ್ಲಿರುವ ಒಂದು ಯಾವ ಲಿಂಗ ಇದೆ ಆಧಾರ ಚಕ್ರದಲ್ಲಿ? ಆಚಾರ ಲಿಂಗಕ್ಕೆ ಪಂಚಾಚಾರಗಳನ್ನ ಅಳವಡಿಸುವುದೇ ಆಜ್ಞಾದೀಕ್ಷೆ ಅಂತ ನೋಡಿದ್ವಿ. ಉಪಮಾದೀಕ್ಷೆ ಅಂದ್ರೆ ಅಷ್ಟತನುಗಳಲ್ಲಿ ಅಷ್ಟಾವರ್ಣಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುವುದಂತ ನೋಡಿದ್ವಿ. ಸ್ವಸ್ತಿಕಾರೋಹಣ ದೀಕ್ಷೆಯಲ್ಲಿ ಹಲವಾರು ಯಾವ ತರಹದ ಅಲ್ಲಿ ಒಂದು ಪದ್ಧತಿಗಳಿವೆ ಅನ್ನೋದನ್ನು ನೋಡಿಕೊಳ್ಳೋದಷ್ಟೇ ಅಲ್ಲ, ನಾನು ಲಿಂಗಾಂಗಿ, ನಾನು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ, ಅಂಗ ಬೇರೆ ಅಲ್ಲ, ಶಕ್ತಿ ಭಕ್ತಿ ಬೇರೆ ಅಲ್ಲ, ಹೀಗೆಲ್ಲ ಅದೆಲ್ಲವೂ ಅಭಿನ್ನ ಅನ್ನೋದನ್ನ ಸ್ವಸ್ತಿಕಾರೋಹಣ ದೀಕ್ಷೆಯಲ್ಲಿ ನೋಡಿದ್ವಿ. ಮ್ಯೂಟ್ ಮಾಡ್ಕೊಳ್ಳಿ. ಕಳಶಾಭಿಷೇಕ ಅಂದ್ರೆ ಪಾದೋದಕದ ಮಹತ್ವವನ್ನ ನೋಡಿದ್ವಿ. ವಿಭೂತಿ ಧಾರಣೆಯಲ್ಲಿ
ವಿಭೂತಿ ಬೇರೆಯಲ್ಲ, ನಮ್ಮ ಗುರುದೇವರಾದ ಬಸವಣ್ಣನವರು ಬೇರೆಯಲ್ಲ ಅಂತ ನೋಡ್ಕೊಂಡಿದ್ವಿ. ಹಾಗೇನೆ ಲಿಂಗಾಯತ, ಲಿಂಗಸ್ವಾಯತ, ಆ ಲಿಂಗದ ಮಹತ್ವವನ್ನು ಎರಡೂ ಈ ಲಿಂಗಾಯತ ಮತ್ತು ಲಿಂಗಸ್ವಾಯತ ಎಂಬುದರಲ್ಲಿ ನಾವು ಕಂಡುಕೊಂಡೆವು. ಹೀಗಾಗಿ ಕ್ರಿಯಾ ದೀಕ್ಷೆಯನ್ನ ನಾವು ನೋಡಿದ ನಂತರ ಮಂತ್ರ ದೀಕ್ಷೆಗೆ ಹೋಗಿದ್ದೆವು. ಮೊದಲನೆಯದು ಸಮಯ. ಸಮಯ ಅನ್ನೋದನ್ನ ಹೋದ ಸಾರಿ ನಾವು ಅಲ್ಲಿ ಅತ್ಯಂತ ಒಂದು ಸೂಕ್ತವಾಗಿ ವಿವರವಾಗಿ, ಏಕೆಂದ್ರೆ ಅದು ಸಮಯ ದೀಕ್ಷೆ ಅಂದ್ರೆ ಇದು ಬಿಡುವ ಅಥವಾ ತ್ಯಜಿಸುವ ಸಮಯವಾಗಿದೆ. ಅಲ್ಲಿರುವ ಅಷ್ಟಮದಗಳನ್ನ, ಪಂಚಸೂತಕಗಳನ್ನ, ಅರಿಷಡ್ ವರ್ಗಗಳನ್ನ, ಸಪ್ತವ್ಯಸನಗಳನ್ನ, ಭವಿ ಪರಿವಾರವನ್ನ ಬಿಡಬೇಕಾಗಿದೆ ಅಂತ ನೋಡ್ತಾ ಈ ಅಷ್ಟಮದಗಳಲ್ಲಿ ಇವನ್ನೆಲ್ಲ ನೋಡಿದ್ವಿ ನಾವು. ಪೃಥ್ವಿ ಮತ, ಪಂಚಸೂತಕಗಳು ಯಾವುವು, ಈ ಅರಿಷಡ್ ವರ್ಗಗಳು ಯಾವುವು, ಸಪ್ತ ವ್ಯಸನಗಳು ಯಾವುವು, ಬಹಿರಂಗದ ಮದಗಳು ಯಾವುವು, ಅಂತರಂಗದ ಮದಗಳು ಯಾವುವು ಅಂತ ಎಲ್ಲ ನೋಡಿದ್ವಿ. ಹಾಗೇನೆ ಒಂದು ದೇಶಿಕೇಂದ್ರ ಸಂಗನ ಬಸವಯ್ಯನವರು ಹೇಳ್ತಾರೆ, ಕಾಮವಿಲ್ಲ ಭಕ್ತಂಗೆ ಪರಸ್ತ್ರೀಯರ ಮೇಲೆ, ಕ್ರೋಧವಿಲ್ಲ ಭಕ್ತಂಗೆ ಗುರುಲಿಂಗ ಜಂಗಮದಲ್ಲಿ, ಲೋಭವಿಲ್ಲ ಭಕ್ತಂಗೆ ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಮೋಹವಿಲ್ಲ ಭಕ್ತಂಗೆ ತನು ಮನ ಧನದಲ್ಲಿ, ಮದವಿಲ್ಲ ಭಕ್ತಂಗೆ ಸಜ್ಜನ ಸದ್ಭಾವಿಗಳಲ್ಲಿ, ಮತ್ಸರವಿಲ್ಲ ಭಕ್ತಂಗೆ ಯಾಚಕರ ಮೇಲೆ, ಇಂತೂ ಷಡ್ಗುಣ ವಿರಹಿತನಾದ ಭಕ್ತನಲ್ಲಿ ಸನ್ನಿಹಿತನಾಗಿರುವ ನಮ್ಮ ಗುರು ನಿರಂಜನ ಚನ್ನಬಸವಲಿಂಗ. ಅಂದ್ರೆ ಇವೇನು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಏನಿದೆಯಲ್ಲ, ಅವನ್ನ ಒಬ್ಬ ಶಿವಭಕ್ತ ಹೇಗೆ ಅವುಗಳನ್ನ ಇಲ್ಲ ಅಂದ್ರೆ ಏನು, ಪರಸ್ತ್ರೀಯರ ಮೇಲೆ ಕಾಮವಿಲ್ಲ, ಗುರುಲಿಂಗ ಜಂಗಮದಲ್ಲಿ ಅವನಿಗೆ ಎಳ್ಳಷ್ಟು ಸಿಟ್ಟಿಲ್ಲ, ಹೊನ್ನು ಹೆಣ್ಣು ಮಣ್ಣಿನಲ್ಲಿ ಆತನಿಗೆ ಆಶೆ ಇಲ್ಲ, ತನುಮನ ಧನದಲ್ಲಿ ಆತನಿಗೆ ಎಳ್ಳಷ್ಟು ಪ್ರೇಮವಿಲ್ಲ, ಸಜ್ಜನ ಸದ್ಭಾವಿಗಳಲ್ಲಿ ಅವನಿಗೆ ಮದವಿಲ್ಲ, ಯಾಚಕರ ಮೇಲೆ ಅವನಿಗೆ ಮತ್ಸರವಿಲ್ಲ ಅಂತ ಅವರು ಅತ್ಯಂತ ವಿವರವಾಗಿ ಭಕ್ತನು ಹೇಗೆ ಇರಬೇಕು, ಅವನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೇಗಿರಬೇಕು ಅಂತ ತಮ್ಮ ವಚನಗಳನ್ನು ನೋಡಿದ್ರು. ಹಾಗೇನೆ ಅಂತರಂಗದ ಮದಗಳನ್ನ ಈ ಸಂಸ್ಥಿತ, ತೃಣೀಕೃತ, ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ, ಗಂಧಚಾರಿಣಿ, ವಾಶಿನಿ ಹಾಗಂದ್ರೆ ಏನು ಅನ್ನೋದನ್ನ ಸಹ ನೋಡಿದ್ವಿ. ಹೀಗಾಗಿ ಇವತ್ತು ನಾವು ಭಾಗ 12ಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿಯನ್ನ ಧರಿಸಿಕೊಂಡು, ಕೊರಳಲ್ಲಿ ಅಥವಾ ಎದೆಯ ಮೇಲೆ ಲಿಂಗಯನ್ನ ಧರಿಸಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿದ್ದೀರಂತ ಭಾವಿಸಿದ್ದೀನಿ. ಯಾರು ತಾವು ದಯವಿಟ್ಟು ಮಲಗಿದ ಒಂದು ಸ್ಥಿತಿಯಲ್ಲಿ ಇದನ್ನ ಕೇಳೋಕ್ ಹೋಗ್ಬೇಡಿ. ಅದರಿಂದ ದುಷ್ಪರಿಣಾಮಗಳಾಗ್ತವೆ ಹೊರತು ಇದು ಒಳ್ಳೆಯದಿರೋಲ್ಲ. ಯಾಕೆಂದ್ರೆ ಇದು ಶುಭಯೋಗವಾಗಿರೋದ್ರಿಂದ ತಾವು ಅತ್ಯಂತ ಒಂದು ಭಕ್ತಿ ಭಾವದಿಂದ ಇದನ್ನ ಆಲಿಸಬೇಕಂತ ಕೇಳ್ತಾ ನಾನು ಮುಂದುವರಿತಾ ಇದ್ದೀನಿ. ಅವೇನ್ ಹೇಳಿದ್ವಲ್ಲ, ಸಂಸ್ಥಿತಿ, ತೃಣೀಕೃತ, ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ, ಗಂಧಚಾರಿಣಿ, ವಾಸಿನಿ ಇವಕ್ಕೆಲ್ಲ ಬಾಲಸಂಗನೆಯವನ ಅಪ್ರಮಣ ದೇವರ ಒಂದು ವಚನ ಇದೆ. ಅದನ್ನು ನಾನು ಹೇಳಕ್ ಹೋಗೋಲ್ಲ. ಏಕೆಂದ್ರೆ ಈ ಯಾವುದು ನಾವು ಹೇಳ್ತೀವೋ ಅದಕ್ಕೆಲ್ಲ ವಚನಗಳೇ ಆಧಾರವಾಗಿರುತ್ತವೆ ಅನ್ನೋದನ್ನ ಪ್ರಸ್ತುತಪಡಿಸಲಿಕ್ಕೆ ಈ ಒಂದು ವಚನವನ್ನ ಇಲ್ಲಿ ತಗೊಂಡು ಬಂದಿದ್ದೀನಿ. ಹೊರತಾಗಿ ಇದನ್ನ ಏನು ನಾವು ಪೂರ್ತಿಯಾಗಿ ಓದಬೇಕಾಗಿಲ್ಲ. ಆದರೆ ಈ ವ್ಯಸನಗಳ ಬಗ್ಗೆ ಇರುವ, ಈ ಮದಗಳ ಬಗ್ಗೆ ಇರುವ ಕೆಲವೊಂದು ವಚನಗಳನ್ನ ನಾವು ಪಠಿಸಲೇಬೇಕು. ಮೊದಲನೇ ವಚನ ಚನ್ನಬಸವಣ್ಣನವರ ವಚನ ಒಂದಿಲ್ಲಿದೆ, ಯಾರಾದ್ರೂ ಓದಿ. ಪೃಥ್ವಿ ಮದ ಸಲಿಲ ಮದ ಅಂತಿದೆ ನೋಡಿ, ಅದನ್ನು ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೃಥ್ವಿ ಮದ, ಸಲಿಲ ಮದ, ಪಾವಕ ಮದ ಅಥವಾ ಪವನ ಮದ, ಅಂಬರದ ಮದ, ರವಿ ಮದ, ಶಶಿ ಮದ, ಆತ್ಮ ಮದ ಇಂತಿ ಅಷ್ಟ ಮದಂಗಳ ವಿವರ. ಪೃಥ್ವಿ ಮದ ವ್ಯಕ್ತಿದಲ್ಲಿ ತನುಗುಣ ಭರಿತನಾಗಿಹ, ಸಲಿಲ ಮದ ವ್ಯಕ್ತಿದಲ್ಲಿ ಸಂಸಾರ ಭರಿತನಾಗಿಹ, ಪಾವಕ ಮದ ವ್ಯಕ್ತಿದಲ್ಲಿ ಕಾಮ್ಯ ರಸ ಭರಿತನಾಗಿಹ, ಪವನ ಮದ ವ್ಯಕ್ತಿದಲ್ಲಿ ಇರ್ದಟಾವಿನಲ್ಲಿರ್ದು ಜಂಬೂ ದ್ವೀಪ ಭರಿತನಾಗಿಹ, ಅಂಬರ ಮದ ವ್ಯಕ್ತಿದಲ್ಲಿ ವಹನ ಭರಿತನಾಗಿಹ, ರವಿ ಮದ ವ್ಯಕ್ತಿದಲ್ಲಿ ಕೋಪಾಗ್ನಿ ಭರಿತನಾಗಿಹ, ಶಶಿ ಮದ ವ್ಯಕ್ತಿದಲ್ಲಿ ಚಿಂತಾಭರಿತನಾಗಿಹ, ಆತ್ಮ ಮದ ವ್ಯಕ್ತಿದಲ್ಲಿ ಅಹಂಕಾರ ಭರಿತನಾಗಿಹ. ಇಂತಿ ಅಷ್ಟ ಮದ ಒಡೆದು ನಿಜವನರಿಯಬಲ್ಲರೆ, ಕೂಡಲ ಚನ್ನ ಸಂಗಯ್ಯನಲ್ಲಿ ಶಿವಯೋಗಿಗಳೆಂಬೆನು. ಇದು ಚನ್ನಬಸವಣ್ಣವ್ರ ವಚನ. ಇದನ್ನು ಓದ್ಬಿಲ್ರಪ್ಪ ಪಕ್ಕದ್ದು. ಇದನ್ ಮುಗಿಸ್ಕೊಂಡಲ್ಲಿ ಹೋಗೋಣ. ಹ್ಞೂನ್ರಪ್ಪ. ಪೃಥ್ವಿ ಯಾವ ಚಕ್ರದಲ್ಲಿದೆ? ಪೃಥ್ವಿ ತತ್ವ ಮೂಲಾಧಾರ ಚಕ್ರದಲ್ಲಿ. ಸಲಿಲ ಜಲತತ್ವ ಸ್ವಾದಿಷ್ಠಾನ. ಅಗ್ನಿ ತತ್ವ ಪಾವಕ ಮದ ಮಣಿಪುರ. ಮಣಿಪುರ.
ಆಕಾಶ ಅನಾಹತ ಚಕ್ರ. ಅನಾಹತ. ಬುದ್ಧಿ ಚಕ್ರ. ಆಕಾಶ ಆಕಾಶ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ಹೀಗೆ ಇವನ್ನೆಲ್ಲ ನೋಡಿ ಅವರು ಪೃಥ್ವಿಮದ ವ್ಯಕ್ತಿಯಲ್ಲಿ ತನುಗುಣ ಭರಿತನಾಗಿಯ ಅಂದಾಗ, ಪೃಥ್ವಿಮದ ಅಂದ್ರೆ ಏನು? ತನ್ನ ತನುವಿನ ಬಗ್ಗೆ ನಾನು ಅತ್ಯಂತ ಕೃಶವಾಗಿದ್ದೇನೆ, ನಾನು ಅತ್ಯಂತ ಸ್ಥೂಲವಾಗಿದ್ದೇನೆ, ಈ ತರಹದ ಒಂದು ಮದದಲ್ಲಿರೋದು. ಬೇರೆಯವರಿಗೂ ಹಾಗೆ ಅನ್ನೋದು, ನೀವು ಎಷ್ಟೊಂದು ಕೃಶವಾಗಿದ್ದೀರಾ, ನೀವು ಎಷ್ಟೊಂದು ದಪ್ಪವಾಗಿದ್ದೀರಾ ಅಂತ ಮೂದಲಿಕೆ ಮಾಡೋದು, ಇದೆಲ್ಲ ಪೃಥ್ವಿ ಮದದಿಂದ ಆಗ್ತಾ ಇದೆ ಅಂತ ಹೋದ್ ಸಾರಿನೂ ನೋಡಿದ್ವಿ. ಸಲಿಲ ಮದ ಅಂದ್ರೆ ಬರೀ ತನ್ನ ಸಂಸಾರದ ಬಗ್ಗೆ ಸ್ವಾರ್ಥಮಯವಾಗಿ ವಿಚಾರ ಮಾಡುವವ. ಪಾವಕ ಮದ ಅಂದ್ರೆ ಕಾವ್ಯರಸ ಭರಿತನಾಗಿದೆ, ಅಂದ್ರೆ ಲೈಂಗಿಕತೆಯ ಒಂದು ಮೋಹಕ್ಕೆ ಆತ ಈಡಾಗಿರ್ತಾನೆ. ಪವನ ಮದ ಅಂದ್ರೆ ಜಂಬೂ ದ್ವೀಪ ಅಂದ್ರೆ ಇಡೀ ಭರತಖಂಡ ಅಥವಾ ಜಗತ್ತು, ಅವನು ಯಾವಾಗ್ಲೂ ಸಂಚಾರ ಮಾಡಬೇಕು ಅನ್ನೋ ಆಶೆಯಲ್ಲಿರ್ತಾನೆ. ಅಂಬರ ಮದ ಅಂದಲ್ಲಿ ವಾಹನ ಭರಿತ, ಬರೀ ಸಂಚಾರ ಸಂಚಾರ ಸಂಚಾರ. ರವಿ ಅಂದ್ರೆ ಆತನಿಗೆ ಕೋಪಾಗ್ನಿ, ಏನ್ ಚಿಕ್ಕ ಚಿಕ್ಕ ಮಾತಿಗಳೆಲ್ಲ ಕೋಪಗೊಳ್ತಾನೆ, ಆ ಮನುಷ್ಯನಿಗೆ ರವಿ ಮದವಿದೆ ಅಂತ ತಿಳ್ಕೊಬೇಕು. ಶಶಿ ಮದ ಅಂದ್ರೆ ವಿನಾಕಾರಣ ಚಿಂತೆ ಮಾಡ್ತಾ ಇರ್ತಾನೆ. ಆತ್ಮ ಮದ ಅಂದ್ರೆ, ಆತ್ಮ ಅನ್ನೋದೆಲ್ಲಿದೆ? ಯಾವ ಚಕ್ರದಲ್ಲಿದೆ? ಆಜ್ಞಾಚಕ್ರದಲ್ಲಿರುವ ಇಲ್ಲೊಂದು ಮದ ಇದೆ, ಅದು ಆತ್ಮವದ ವ್ಯಕ್ತಿಯಲ್ಲಿ ಅಹಂಕಾರ ಭರಿತನಾಗಿ, ನನ್ನಷ್ಟು ಸುಂದರನಾರಿಲ್ಲ, ನನ್ನಷ್ಟು ಸಿರಿವಂತ ಯಾರಿಲ್ಲ, ನನ್ನಂತ ಕೆಲಸ ಯಾರು ಮಾಡೋಲ್ಲ, ನನ್ನಷ್ಟು ಸಂಪತ್ತು ಯಾರು ಗಳಿಸಿಲ್ಲ, ಈ ತರ ಎಲ್ಲ ಒಂದು ಅಹಂಕಾರ ಭಾವನೆಯಲ್ಲಿರೋದು ಆತ್ಮಮದ. ಇಂತಿ ಅಷ್ಟಮದ ಬಳಿದು ನಿಜವನರಿಯಬಲ್ಲರೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಶಿವಯೋಗಿಗಳೆಂಬೆನು ಅನ್ನೋದು. ಅಂದ್ರೆ ಈ ಅಷ್ಟಮದಗಳನ್ನ ನಾವು ಈ ಒಂದು ಮಂತ್ರ ದೀಕ್ಷೆ ಅಂತ ಏನ್ ತಗೊಳ್ತಾ ಇದೀವಲ್ಲ, ಮಂತ್ರ ದೀಕ್ಷೆ ಯಾವ ಲಿಂಗಕ್ಕೆ ತಗೊಳ್ತಾ ಇದೀವಿ ಈಗ? ಪ್ರಾಣಲಿಂಗಕ್ಕೆ. ಪ್ರಾಣಲಿಂಗ ಎಲ್ಲಿದೆ? ಶಿಖಾಚಕ್ರ ನಿಶೂನ್ಯಲಿಂಗ. ಶಿಖಾಚಕ್ರ. ಹೀಗೆ ಹೇಳ್ಬೇಕು ನೋಡಿ. ಹೀಗೆ ಶಿಖಾಚಕ್ರದಲ್ಲಿರುವ ನಿಶೂನ್ಯ ಲಿಂಗವಾಗಿರುವ ಪ್ರಾಣಲಿಂಗಕ್ಕೆ ನಾವು ಮೊದಲ ಒಂದು ತತ್ವ ಅಂದ್ರೆ ಸಮಯ ಅಂತ ಒಂದು ದೀಕ್ಷೆಯನ್ನ ಪಡೆದುಕೊಳ್ತಾ ಇದೀವಿ. ಅಲ್ಲಿ ಅಷ್ಟಮದಗಳನ್ನ ಬಿಡಬೇಕಾಗಿದೆ. ಹಾಗೇನೆ ಇನ್ನೊಂದು ಇಲ್ಲಿ ವಚನ ಇದೆ, ಯಾರಾದ್ರೂ ಬೇರೆಯವರು ಓದಿ. ಕೂಡಲ ಚೆನ್ನ ಸಂಗಯ್ಯ ಅಂದ್ರೆ ನಮ್ಮ ಚೆನ್ನಬಸವಣ್ಣವರ ವಚನ ಇದೆ, ಇಲ್ಲಿ ಪಕ್ಕಕ್ಕೆ ಹೇಳಿ ಸ್ವಲ್ಪ ನೋಡೋಣ ಯಾರಾದ್ರೂ. ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವ ವ್ಯಸನ, ಸೇವಕ ವ್ಯಸನ, ಇಂತಿ ಸಪ್ತ ವ್ಯಸನಗಳು. ತನು ವ್ಯಸನ ವಸ್ತು ಆಭರಣ ವೀಳೆಯ ಬಯಸೋದು. ಮನವ್ಯಸನ ಕಳವು ಹುಸಿ ವಾರದ್ವಾರ ಬಯಸೋದು. ಧನ ವ್ಯಸನ ರಾಜ್ಯವ ಬಯಸೋದು, ಧನ ಧಾನ್ಯವ ಬಯಸೋದು ಅಂತ. ವಾಹನ ವ್ಯಸನ ಆನೆ ಕುದುರೆ ಸೇನೆ ಬಯಸೋದು. ವಿಶ್ವ ವ್ಯಸನ ಚತುರ್ವಿಧ ಕರ್ತವ್ಯ ಬಯಸೋದು. ಉತ್ಸಾಹ ವ್ಯಸನ ಪುತ್ರ ಮಿತ್ರ ಕಳತ್ರವ ಬಯಸೋದು. ಸೇವಕ ವ್ಯಸನ ಉಣಲಾರೆ ಉಡಲಾರೆ ತೊಡಲಾರೆನೆಂದೆನ್ನುವುದು. ಈ ಸಪ್ತ ವ್ಯಸನಗಳು ಬಿಟ್ಟು ಲಿಂಗ ವ್ಯಸನೆಯಾಗಬಲ್ಲರೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗಿಗಳೆಂಬೆನು. ಧನ್ಯವಾದಗಳು ಅಕ್ಕ. ತನುವ್ಯಸನ ಅನ್ನೋದು ನಾವು ಆಗಲೇ ಹೇಳಿದ್ವಿ. ತನುವ್ಯಸನ ಅಂದ್ರೆ ಅದೇ ದೇಹಕ್ಕೆ ಸಂಬಂಧಿಸಿದ್ದು, ಕೃಶವಾಗಿರೋದು, ಸ್ಥೂಲವಾಗಿರೋದು, ಈ ತರ. ಮನೋವ್ಯಸನ ಅಂದ್ರೆ ಸುಮ್ನೆ ಮನಸ್ಸಿನಲ್ಲಿ ಹೇಗೆ ಕಳ್ಳತನ ಮಾಡ್ಲಿ, ಹೇಗೆ ವಂಚನೆ ಮಾಡ್ಲಿ, ಬೇರೆಯವರಿಗೆ ಹೇಗೆ ಮೋಸ ಮಾಡ್ಲಿ ಅನ್ನೋದು ಮನವ್ಯಸನ. ಧನವ್ಯಸನ ಅಂದ್ರೆ ಧನ, ರಾಜ್ಯ, ಸಂಪತ್ತು, ಬರೀ ಇತ್ಯಾದಿಗಳನ್ನ ಬಯಸ್ತಾ ಹೋಗೋದು. ವಾಹನ ವ್ಯಸನ ಅಂದ್ರೆ ಅನೇಕ ವಾಹನಗಳನ್ನ ಕೊಂಡ್ಕೊಳ್ತಾ ಹೋಗೋದು. ಉತ್ಸಾಹ ವ್ಯಸನ ಅಂದ್ರೆ ಬರೀ ತನ್ನ ಸಂಸಾರದ ಬಗ್ಗೆ, ಪುತ್ರ, ತನ್ನ ಹೆಂಡತಿ, ತನ್ನ ಮನೆಯವರು, ತನ್ನ ಕುಟುಂಬದವರ ಬಗ್ಗೆ ಸದಾ ಚಿಂತನೆಯಲ್ಲಿ ಇರೋದು. ವಿಶ್ವ ವ್ಯಸನ ಅಂದ್ರೆ ಹೊಲ, ಮನೆ, ಗದ್ದೆ, ರಾಜ್ಯ ಇವುಗಳನ್ನೆಲ್ಲ ವಿಸ್ತರಣೆ ಮಾಡ್ತಾ. ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್, ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ರಾಜಶೇಖರನ್ ಅವ್ರು ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ವಿಶ್ವ ವ್ಯಸನ ಅಂದ್ರೆ ಈ ಗದ್ದೆ, ಹೊಲ, ಹೀಗನೆ ಅವುಗಳನ್ನ ವಿಸ್ತರಿಸುತ್ತಾ ಹೋಗೋದು. ಸೇವಕ ವ್ಯಸನ ಅನ್ನೋದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಸೇವಕ ವ್ಯಸನ ಅಂದ್ರೆ ಏನು ಅಂದ್ರೆ, ನೀವು ನಂಬಿ ಅಥವಾ ಬಿಡಿ, ಅದು ನಮ್ಮಲ್ಲಿ ಯಾವಾಗ್ಲೂ ಜಾಗೃತವಾಗ್ತಾ ಇರೋದೆ.
ಏನಂದ್ರೆ ನಾನು ಅತಿ ತಂಪಾದ ಒಂದು ಪಾನೀಯವನ್ನು ಕುಡಿಯೋಲ್ಲ, ನಾನು ಅತಿ ಬಿಸಿಯಾದ ಪಾನೀಯವನ್ನು ಕುಡಿಯೋಲ್ಲ, ನಾನು ಹಾಗಲಕಾಯಿ ತಿನ್ನೋಲ್ಲ, ನನಗೆ ಬದನೆಕಾಯಿ ಸೇರಲ್ಲ, ನನಗೆ ಹೀರೆಕಾಯಿ ಸೇರೋಲ್ಲ, ನನಗೆ ಅದು ಸೇರೋಲ್ಲ, ನನಗೆ ಇದು ಸೇರೋಲ್ಲ, ನಾನು ಸೀರೆಯನ್ನು ಉಡೋಲ್ಲ, ನಾನು ಧೋತ್ರವನ್ನು ಉಡೋಲ್ಲ, ನಾನು ಆ ಬಟ್ಟೆಯನ್ನು ಹಾಕೊಳ್ಳಲ್ಲ, ನಾನು ಈ ಬಟ್ಟೆ ಹಾಕೊಳ್ಳಲ್ಲ ಅಂತ ಅನೇಕ ನಮ್ಮದೇ ಆದ ಫಿಕ್ಸ್ಡ್ ಐಡಿಯಾಗಳನ್ನ ಅಥವಾ ಒಳಗೆ ನಮ್ಮ ಮನಸ್ಸಿನಲ್ಲಿ ಅವನ್ನ ನಿರ್ಮಿಸ್ಕೊಂಡ್ ಬಿಟ್ಟಿರ್ತೀವಿ. ದೇ ಆರ್ ಆಲ್ ಪ್ರೀ ಆಕ್ಯುಪೈಡ್ ಐಡಿಯಾಸ್. ಅದನ್ನ ಹಾಕೊಂಡು ಅದನ್ನೇ ಹೇಳ್ತಾ ಹೋಗೋದು, ಅಯ್ಯೋ ನನಗೆ ಅದು ಸೇರೋಲ್ಲ ರೀ, ನನಗೆ ಇದು ಸೇರೋಲ್ಲ ಅಂತ ಈ ಬೂಟಾಟಿಕೆ ಮಾಡೋದಿದೆಯಲ್ಲ, ಇದು ಸೇವಕ ವ್ಯಸನ ಅಂತ ಅನ್ಸ್ಕೊಳ್ತಾ ಇದೆ. ನಿಮಗೆ ಬೇಕಾಗಿರ್ಲಿ ಬೇಡಾಗಿರ್ಲಿ ಇಂತಹ ವ್ಯಸನಗಳಿಗೆ ತಾವು ತುತ್ತಾಗಬಾರದು. ಇವು ಸಪ್ತ ವ್ಯಸನಗಳು. ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್. ಮೇಲಿನ ಮೇಲೆ ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡ್ತಾ ಇರ್ರಿ, ಮ್ಯೂಟ್ ಮಾಡ್ತಾ ಇರ್ರಿ. ತನುವ್ಯಸನ ಅಂದ್ರೆ ಏನು ಇಲ್ಲಿ ಹೇಳ್ತಾ ಇದ್ದಾರೆ. ತನುವ್ಯಸನ ಅಂದ್ರೆ ವಸ್ತು, ಆಭರಣ, ವೀಣೆ ಅಂದ್ರೆ ಪೆಟ್ಟಿಗೆ, ಏನಾದ್ರೂ ಒಂದು ಇಡೋಕೆ ಪೆಟ್ಟಿಗೆ, ಅದನ್ನ ಆಭರಣಗಳನ್ನಿರ್ಬಹುದು, ಏನೇ ಇರ್ಲಿ, ಅದನ್ನ ಪೆಟ್ಟಿಗೆಯನ್ನ ಬಯಸೋದು. ಮನವ್ಯಸನ ಕಳವು, ಹುಸಿ, ಪಾರದ್ವಾರವು ಬಯಸುದು. ಅಂದ್ರೆ ಏನು, ಬೇರೆಯವರ ಒಂದು ಆಸ್ತಿ ಪಾಸ್ತಿಗಳನ್ನು ನುಂಗೋದಿದೆಯಲ್ಲ, ಅದಕ್ಕೆ ಮನವ್ಯಸನ ಅಂತಾರೆ. ಧನವ್ಯಸನ ರಾಜ್ಯ, ಬೇರೆಯವರ ಸಂಪತ್ತು, ಧನ ಧಾನ್ಯ, ಇವೆಲ್ಲವೂ ಅದರಲ್ಲಿ ಬರ್ತಾ ಇದೆ. ವಾಹನ ವ್ಯಸನ ಅಂದ್ರೆ ಆಗಿನ ಕಾಲದಲ್ಲಿ ಆನೆ, ಕುದುರೆ, ಸೇನೆ ಅಂತ ಅಂದ್ರೆ ಇವತ್ತು 2 ವೀಲರ್ 4 ವೀಲರ್ ಈ ತರ ಎಲ್ಲ ಬರ್ತಾ ಇದೆ. ವಿಶ್ವ ವ್ಯಸನ ಅಂದ್ರೆ ಚತುರ್ವಿಧ ಕರ್ತವ್ಯ ಬಯಸೋದು. ಅಂದ್ರೆ ವಿಶ್ವ ವ್ಯಸನ ಅನ್ನೋದಕ್ಕೆ ಅದೇ ಮನೆ, ಹೊಲ, ಗದ್ದೆ. ಇವತ್ತಿನ ಲೌಕಿಕ ಜಗತ್ತಿನಲ್ಲಿ ನಾನು ಅಷ್ಟೊಂದು ಹೊಲಗಳನ್ನ ಖರೀದಿ ಮಾಡಬೇಕು, ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಮನೆ ಕಟ್ಟಿಸ್ಬೇಕು ಅಂತ ಉತ್ಸಾಹ ವ್ಯಸನ. ಸೇವಕ ವ್ಯಸನ ಅಂದ್ರೆ ಆಗ್ಲೇ ಹೇಳಿದಾಗೆ ಉಣಲಾರೆ, ಉಡಲಾರೆ, ತೊಡಲಾರೆ ಅಂತ ಸುಮ್ನೆ ಇವೆಲ್ಲ ದೇ ಆರ್ ಆಲ್ ಫ್ರೀ ಆಕ್ಯುಪೈಡ್. ಇದು ನನಗೆ ಅದು ಸೇರೋಲ್ಲ, ನನಗೆ ಇದು ಸೇರೋಲ್ಲ. ಮಕ್ಕಳಿಗೂ ಅದನ್ನ ನಾವು ಕಲಿಸ್ಬಿಟ್ಟಿರ್ತೀವಿ. ಅದು ಅಯ್ಯೋ ನಮ್ಮ ಮಗು ಅತ್ಯಂತ ಒಂದು ಅಭಿಮಾನದಿಂದ ಹೇಳೋ ಹಾಗೆ, ಅಯ್ಯೋ ನಮ್ಮ ಮಗು ಅದನ್ನ ಉಣ್ಣೋಲ್ಲ ರೀ, ನಮ್ಮ ಮಗುಗೆ ಅದ್ ತಿನ್ನೋಲ್ಲ ರೀ, ಹಾಗೆ ಅದೇನು ಇರೋಲ್ಲ. ನಾವು ಹೇಗೆ ಅದನ್ನ ಇಡ್ತೀವೋ ದೇಹ, ಆ ದೇಹದಲ್ಲಿರುವ ಮನಸ್ಸು ನಾನು ಹೇಳಿದ್ದನ್ನು ಕೇಳಬೇಕೇ ಹೊರತು ಮನಸ್ಸು ಹೇಳಿದ್ದನ್ನ ನಾವು ಕೇಳಬಾರದು. ಇಲ್ಲಿದ್ರೆ ನಾವು ಸೇವಕ ವ್ಯಸನಕ್ಕೆ ತುತ್ತಾಗಿದ್ದೀವಿ ಅಂತ ಅನಿಸ್ತೀವಿ. ಹೀಗಾಗಿ ಯಾವುದೇ ಮದಗಳಿರ್ಲಿ, ಯಾವುದೇ ವ್ಯಸನಗಳಿರ್ಲಿ, ಯಾವುದೇ ಪಂಚಸೂತಕಗಳಿರ್ಲಿ, ಯಾವುದೇ ಇರ್ಲಿ, ಅವುಗಳನ್ನೆಲ್ಲ ಬಿಟ್ಕೊಂಡು ನಾವು ಸಪ್ತ ವ್ಯಸನಗಳನ್ನು ಬಿಟ್ಟು ಲಿಂಗ ವ್ಯಸನಿಯಾಗಬೇಕು. ಲಿಂಗ ವ್ಯಸನಿಯಾಗಬಲ್ಲರೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗಿಗಳೆಂಬನು. ಯಾಕೆ ಈ ಪ್ರಾಣಲಿಂಗಿ ಇಲ್ಲಿ ಶಬ್ದ ಬರ್ತಾ ಇದೆ? ಯಾವ ದೀಕ್ಷೆ ನಡೀತಾ ಇದೆ ಇಲ್ಲಿ? ಮಂತ್ರ ದೀಕ್ಷೆ ನಡೀತಾ ಇದೆ ಪ್ರಾಣಲಿಂಗಕ್ಕಾಗಿ. ಇವೆಲ್ಲ ಒಂದಕ್ಕೊಂದು ಸಂಬಂಧವಾಗಿದೆ. ಹೀಗಾಗಿ ಅಂತ ವಚನಗಳು ಬರ್ತಾ ಇವೆ. ಪ್ರಾಣಲಿಂಗಕ್ಕೆ ನಡೆಯುತ್ತಿರುವಂತಹ ಈ ಒಂದು ದೀಕ್ಷೆಯಾದ ಮಂತ್ರ ದೀಕ್ಷೆಯಲ್ಲಿ ಸಪ್ತ ವ್ಯಸನಗಳ ಬಿಟ್ಟು ಲಿಂಗ ವ್ಯಸನಯಾಗದೆಲ್ಲರೇ ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗಿಗಳೆಂಬನು ಅಂತ ನಮ್ಮ ಶಿವಾನುಭವವನ್ನು ಕಲಿಸುವ, ನಮಗೆಲ್ಲ ಶಿವಯೋಗವನ್ನು ಕರುಣಿಸುವ, ನಮ್ಮ ಸಂವಿಧಾನವನ್ನು ರಚಿಸಿರುವ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ತಾವು ಗಮನಿಸಬೇಕು. ಈ ವಚನ 2 ವಚನಗಳು ಗುರುದೇವರ ವಚನಗಳಾಗಿರೋದ್ರಿಂದ ನಿಧಾನವಾಗಿ ಯಾರಾದ್ರೂ ಓದಿ. ಈ ಕಡೆ ವಚನ ಜನನ ಸೂತಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುಲಸೂತಕ, ಜನನ ಸೂತಕ, ಕುಲಸೂತಕ, ರಜಸೂತಕ, ಎಂಜಲ ಸೂತಕ, ಪ್ರೇಮ ಸೂತಕ, ಪ್ರೇತ ಸೂತಕ ಎಂಬಿವಾದಿಯಾದ ಸರ್ವಸೂತಕಗಳು ಅಂಗ ಲಿಂಗ ಸಂಬಂಧಿಗಳಾದರೆ ಲಿಂಗ ಭಕ್ತರಿಗಿಲ್ಲ ನೋಡ. ಅದೆಂತೆಂದೊಡೆ ಆದಿ ಬಿಂದುರ್ಭ ವೇದ್ಬೀಜಂ ಬೀಜ ಮಧ್ಯಸ್ಥಿತಂ ಕುಲಂ ಬೀಜಂ ನಾಸ್ತಿ ಕುಲಂ ನಾಸ್ತಿ ತನ್ಮೈ ಶಿವಕುಲಂ ಭವೇತ್ ಎಂಬುದಾಗಿ ಪೂರ್ವಾಚಾರವನ್ನಳಿದು ಪುನರ್ಜಾತನಾಗಿ ಅಂಗದ ಮೇಲೆ ಲಿಂಗ ಸಾಹಿತ್ಯನಾದ ಭಕ್ತಂಗೆ ಜನನ ಸೂತಕವೆಂಬುದೇ ಪಾತಕ ನೂರ. ಶಿವಭಕ್ತರಾದ ಬಳಿಕ ಭವಿ ನೇಮಸ್ಥರ ಕಳೆದು ಶಿವಕುಲವೇ ಕುಲವಾದ ಭಕ್ತರಿಗೆ ಕುಲಸೂತಕವೆಂಬುದೇ ಪಾತಕ ನೂರ. ಗುರುಪಾದ ತೀರ್ಥ, ಲಿಂಗಪಾದ ತೀರ್ಥ, ಜಂಗಮ ಪಾದ ತೀರ್ಥ ಆದಿಯಾದ ಲಿಂಗೋದಕ, ಪಾದೋದಕ, ಪ್ರಸಾದೋದಕ ಎಂಬ ತ್ರಿವಿಧೋದಕದಲ್ಲಿ ಸರ್ವ ಪಾಕ ಪ್ರಯತ್ನ, ನಾನಾ ಕ್ರಿಯಾ ವಿಧಾನ, ಸ್ನಾನ ಪಾನಗಳಿಂದ ಬಾಹ್ಯಭ್ಯಂತರಂ ಶುಚಿಯಾದ ಶುದ್ಧ ನಿರ್ಮಲ ದೇಹಿಯಾದ ಭಕ್ತಂಗೆ ರಜಸೂತಕವೆಂಬುದೇ ಪಾತಕ ನೋಡ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಯುಕ್ತವಾದ ಸದಾ ಸನ್ನಹಿತ ಭಕ್ತಂಗೆ ಎಂಜಲ ಸೂತಕವೆಂಬುದೇ ಪಾತಕ ನೋಡ. ಗುರುವಿನಿಂ ಜನನ ಚರಲಿಂಗದಿಂ ಸ್ಥಿತಿ
ಪರಮ ಪಾವನ ಘನ ಮಹಾಲಿಂಗದೊಳೈಕ್ಯ ಅದೆಂತೆಂದೊಡೆ ಸದ್ಗುರೋಹ ಪಾಣಿಜಾತಸ್ಯ ಸ್ಥಿತೆ ಸದ್ಭಕ್ತ ಸಂಗಿನಾಂ ಲೀಯತೆ ಚ ಮಹಾಲಿಂಗಿ ವೀರಶೈವೋತ್ತಮೋತ್ತಮಂ ಎಂದುದಾಗಿ ನಿಜ ಲಿಂಗೈಕ್ಯವಾದ ಸದ್ಭಕ್ತಂಗೆ ಪ್ರೇತ ಸೂತಕವೆಂಬುದೇ ಪಾತಕನೋಡ. ಇಂತಿ ಪಂಚಸೂತಕವನ್ನುಳ್ಳ ಪಾತಕಂಗಳ ಪಂಚಾಚಾರಯುಕ್ತನಾದ ಸದ್ಭಕ್ತಂಗೆ ಕಲ್ಪಿಸುವ ಪಂಚ ಮಹಾಪಾತಕರ ಅಘೋರ ನರಕದಲ್ಲಿಕ್ಕುವ ಕೂಡಲ ಸಂಗಯ್ಯ. ಸರ್ವರಿಗೂ ಶರಣಾರ್ಥಿ. ಶರಣಾರ್ಥಿ ಅಕ್ಕ. ನಾವು 5 ಪಂಚಸೂತಕಗಳನ್ನ ನೋಡಿದೀವಿ. ಜನನ ಸೂತಕ, ಕುಲಸೂತಕ, ರಜಸೂತಕ, ಎಂಜಲ ಸೂತಕ, ಪ್ರೇತ ಸೂತಕ ಅಂತ. ಈ ವಿಚಿತ್ರವಾದ ಈ ಸೂತಕಗಳ ಬಗ್ಗೆ ನೀವು ಈಗಲೂ ಹಲವಾರು ಜನರು ಲಿಂಗಾಯತರೇ ಇದನ್ನ ಆಚರಿಸಿದುವನ್ನ ನೋಡಿದರೆ ನಾವು ಹೇಗೆ ಶಿವಯೋಗದಲ್ಲಿ ಹೋಗಲು ಸಾಧ್ಯ ಅಂತ ಮ್ಯೂಟ್ ಮಾಡ್ಕೊಳ್ಳಿ. ಶಿವಯೋಗದಲ್ಲಿ ಹೋಗಲು ಸಾಧ್ಯ ಅನ್ನೋದು ನಮಗೆ ನೋವು ಆಗುವ ಸಂಗತಿ ಇದು. ಯಾಕೆಂದ್ರೆ ಅಂಗದ ಮೇಲೆ ಲಿಂಗ ಸಾಹಿತ್ಯನಾದ ಭಕ್ತಂಗೆ ಜನನ ಸೂತಕವೆಂಬುದೇ ಪಾತಕನಿಷ್ಠ ಅಂತ. ಒಬ್ಬ ಹೆಣ್ಣು ಮಗಳು, ಅವಳ ಪ್ರಸೂತಿಯಾಗಿದೆ, ಡಿಲಿವರಿ ಆಗಿದೆ. ಯಾವಾಗ ಅವಳು ಕನ್ಯೆಯಾಗಿದ್ದಾಗಲೇ, ಅದೇಕೆ ಕನ್ಯೆ, ಬಾಲೆಯಾಗಿದ್ದಾಳೆ, ಅದೇಕೆ ಬಾಲೆ, ಇನ್ನೂ ಗರ್ಭಧಾರಣೆ ಇರುವಾಗಲೇ ನಾವು ಲಿಂಗ ಸಾಹಿತ್ಯವನ್ನು ಮಾಡಿದ ಮೇಲೆ, ಆ ಮಗುವಿಗೆ ಕೊರಳಿನಲ್ಲಿ ಲಿಂಗವನ್ನು ಹಾಕಿದ ಮೇಲೆ, ಆ ಲಿಂಗಯ್ಯ ಅವಳ ಎದೆಯ ಮೇಲೆ ಇದ್ದ ನಂತರ, ಅಂಗದ ಮೇಲೆ ಅದು ರಾರಾಜಿಸುತ್ತಿರುವಾಗ, ಲಿಂಗ ಸಾಹಿತ್ಯವಾದ ನಂತರ ಅವಳು ಡೆಲಿವರಿ ಆದರೇನು, ಪ್ರಸೂತಿಯಾದರೇನು, ಅಲ್ಲಿ ನೀವೇನಾದ್ರೂ ಜನನ ಸೂತಕವನ್ನು ಆಚರಿಸುವುದಾದ್ರೆ ಅದೇ ಒಂದು ಪಾತಕ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಅಂಗದ ಮೇಲೆ ಲಿಂಗ ಸಾಹಿತ್ಯನಾದ ಭಕ್ತಂಗೆ ಜನನ ಸೂತಕವೆಂಬುದೇ ಪಾತಕ ನೋಡ, ಅದನ್ನ ಆಚರಿಸಲು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಶಿವಭಕ್ತರಾದ ಬಳಿಕ ಶಿವಕುಲವೇ ಕುಲವಾದ ಭಕ್ತರಿಗೆ ಕುಲಸೂತಕವೆಂಬುದೇ ಪಾತಕ. ಒಮ್ಮೆ ನಾನು, ನೀವು ನಾವು ಎಲ್ಲರೂ ಶಿವಕುಲವನ್ನು ಆಚರಿಸುತ್ತಿರುವಾಗ, ನಮ್ಮ ಕುಲ ಈಗ ಶಿವಕುಲವಾದ ಮೇಲೆ ನಮ್ಮ ಕುಲಸೂತಕ ಎಲ್ಲಿದ್ ಬಂತು? ನಾನು ಮೇಲಿನವನು, ಇವರು ಕೀಳಿನವರು, ನಾನು ಕೀಳವನು, ಅವರು ಮೇಲಿನವರು ಅಂತ ಇಂಥ ಕುಲಸೂತಕವೆಂಬ ವಿಚಿತ್ರವಾದ, ಅತ್ಯಂತ ಹೇಸಿಗೆ ತರುವ ಈ ಸೂತಕದಿಂದ ಹೊರಬರಬೇಕಲ್ಲವೇ? ಹರಳಯ್ಯ, ಮದುವಯ್ಯ ಅವರ ಮಕ್ಕಳ ಮದುವೆ ಮಾಡುವಾಗ ಅದನ್ನೇ ಬಿಜ್ಜಳನ ಆಸ್ಥಾನದಲ್ಲಿ ನಿಂತು ನುಡಿದರು ಬಸವಣ್ಣನವರು. ಇವರೆಲ್ಲ ಶಿವಕುಲದವರು ತಂದೆ, ಇವರಿಗೆ ಬೇರೆ ಯಾವ ಜಾತಿ ಇಲ್ಲ ಅಂತ. ಒಮ್ಮೆ ಲಿಂಗಧಾರಣೆಯಾದ ನಂತರ, ಎದೆಯ ಮೇಲೆ ಲಿಂಗಯ್ಯ ಬಂದ ನಂತರ ಯಾವ ಕುಲ? ನಾವೆಲ್ಲರೂ ಲಿಂಗಾಯತರು. ಹೀಗಾಗಿ ಈ ಕುಲಸೂತಕ ಅಂತ ಭೂತನಿಂದ ನಾವು ಹೊರಗೆ ಬರಲೇಬೇಕು. ಹೀಗಾಗಿ ಅದನ್ನ ನಾವು ಬಿಡಬೇಕು. ಅದು ಅಲ್ಲದೆ ಹೆಣ್ಣು ಮಕ್ಕಳಿಗೆ ಒಂದು ಘೋರ ಶಿಕ್ಷೆಯನ್ನು ರಚಿಸಿರುವ ಈ ಕೆಟ್ಟ ಸಮಾಜ ಅಂತ ನಾನು ಅನ್ನೋಕ್ ಬಯಸ್ತಾ ಇದ್ದೀನಿ, ಅದು ರಜಸೂತಕ. ಅದು ಸಹ ನಮ್ಮಲ್ಲಿಲ್ಲ. ಯಾವಾಗ ಉದಕ, ಲಿಂಗೋದಕ, ಪಾದೋದಕ, ಪ್ರಸಾದೋದಕ ಅಂತ ತ್ರಿವಿಧೋದಕದಲ್ಲಿ ನಾವು ಇದ್ದಾಗ, ಅದನ್ನು ಆಚರಿಸುತ್ತಿರುವಾಗ, ಸ್ನಾನ ಪಾನಗಳಿಂದ ಬಾಹ್ಯಾಭ್ಯಂತರಂ ಶುಚಿಯಾದ ನಮ್ಮದು ದಿನನಿತ್ಯ ಶುದ್ಧ ನಿರ್ಮಲ ದೇಹಿಯಾದ ಭಕ್ತರು ನಾವು. ಏಕೆಂದ್ರೆ ನಾವು ನಿತ್ಯ ಇಷ್ಟಲಿಂಗಾಚರಣೆ ಮಾಡ್ತಾ ಇರೋದ್ರಿಂದ ಆ ಪಾದೋದಕವನ್ನ, ಗುರುಪಾದೋದಕ, ಜಂಗಮ ಪಾದೋದಕ, ಅದನ್ನ ಸಮತೆ, ಕರುಣೆ, ನಿರ್ಮಲ ಅಂತ ಅದೇನ್ ನಾವು ಉದಕವನ್ನು ದಶವಿಧ ಪಾದೋದಕಗಳನ್ನ ಸೇವಿಸುವ ನಾವು, ನಮಗೆ ರಜಸೂತಕ ಆಗ್ತಾ ಇದೆ ಅಂದ್ರೆ ನನಗೆ ನಗೆ ಬರ್ತಾ ಇದೆ. ಪಾದೋದಕವನ್ನ ನಾವು ದಿನನಿತ್ಯ ಸ್ವೀಕರಿಸೋದಾಗಿದ್ರಿಂದ ನಮಗೆ ಯಾವ ರಜಸೂತಕವು ಗೊತ್ತೇ ಇಲ್ಲ. ಅದು ಅಲ್ಲದೆ ನಮ್ಮ ಎಲ್ಲಾ ಶರಣರು, ಮರುಳಶಂಕರ ದೇವರಂತೂ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಂತ ತಮ್ಮ ವಚನಾಂಕಿತವನ್ನೇ ಇಟ್ಟುಕೊಂಡವರು. ಈ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವನ್ನ ನಾವು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದ ಆ ಪ್ರಸಾದವನ್ನು ದಿನನಿತ್ಯ ಸೇವಿಸುತ್ತಿರೋದ್ರಿಂದ ನಮಗೆಲ್ಲಿಯೇ ಅಂಜಲ ಸೂತಕಾರಿ? ಸಾಧ್ಯವೇ ಇಲ್ಲ. ಯಾರಾದ್ರೂ ಹೇಳಿದ್ರೆ ಅವರು ಮೂರ್ಖರು ಅಂತ. ಎಂಜಲು ಸೂತಕ ಅನ್ನೋದಕ್ಕೆ ಇಲ್ಲ. ನಮ್ದೇನು ಗುರುವಿನಿಂ ಜನನ ಚರಲಿಂಗದಿಂ ಸ್ಥಿತಿ ಪರಮ ಪಾವನ ಮಹಾಘನ ಲಿಂಗದೊಳೈಕ್ಯ. ನಾವು ಕೊನೆಗೆ ಮಹಾಘನ ಲಿಂಗದೊಳೈಕ್ಯ ಆಗೋರಿದೀವಿ. ಯಾವಾಗಲೂ ನಾವು ನಮ್ಮ ಮರಣವಾದಾಗ, ನಮ್ಮ ಜೀವ ಹೋದಾಗ ನಮ್ಮಲ್ಲಿ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ, ನಾವು ಲಿಂಗೈಕ್ಯರಾದರು. ಯಾವ ಒಂದು
ವಸ್ತು ಎಲ್ಲಿಂದ ಬಂದಿರುತ್ತದೆಯೋ ಅಲ್ಲಿಗೆ ಪುನಃ ಹೋಗೋದಾದ್ರೆ ಅದಕ್ಕೆ ನಿಜಲಿಂಗೈಕ್ಯ ಅಂತ ಕರಿತೀವಿ. ನಾವು ಬಂದಿರೋದು ಅಲ್ಲಿಂದಲೇ ಪುನಃ ಹೋಗ್ತಿರೋದು ಅಲ್ಲಿಗೆ. ಆ ನಿಜಲಿಂಗೈಕ್ಯವಾದ ಒಬ್ಬ ಸದ್ಭಕ್ತಂಗೆ, ಒಬ್ಬ ಶಿವಶರಣನಿಗೆ, ಒಬ್ಬ ಶಿವಯೋಗಿಗೆ ಪ್ರೇತ ಸೂತಕ ಅಂತ ಇರುತ್ತೆ ನೋಡಿ. ಅದು ಬಿಟ್ಟು ಮರಣವಾದ ತಕ್ಷಣ ಅವನ ಮುಹೂರ್ತ ಕೇಳೋದು, ಅದು ಮಾಡೋದು, ಇದು ಮಾಡೋದು, ಇಂಥ ಪ್ರೇತ ಸೂತಕ ನಮಗೆ ಇಲ್ಲ. ಹೀಗಾಗಿ ಜನನ ಸೂತಕ, ಕುಲಸೂತಕ, ರಜಸೂತಕ, ಎಂಜಲ ಸೂತಕ, ಪ್ರೇತ ಸೂತಕ ಎಂಬಿವಾದ ಸೂತಕಗಳು ಅಂಗಲಿಂಗ ಸಂಬಂಧಿಗಳಾದ ಲಿಂಗ ಭಕ್ತರಿಗೆಲ್ಲ ನೋಡ ಅಂತ ಆಜ್ಞೆಯನ್ನೇ ಗುರುಬಸವಣ್ಣನವರು ಮಾಡಿದಾಗ, ದಯವಿಟ್ಟು ಬಂಧುಗಳೇ, ನೀವು ದಯವಿಟ್ಟು 76 ಜನ ಇವತ್ತು ಸೇರಿದ್ದೀರಿ. ನೀವೆಲ್ಲರಿಗೂ ನಿಮ್ ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರಾದರೂ ಈ ಸೂತಕಗಳನ್ನ ಆಚರಿಸ್ತಿದ್ರೆ ಶಿವಯೋಗಕ್ಕೆ ಅದು ಬಹುದೊಡ್ಡ ಅಡಚಣೆ ಆಗ್ತಾ ಇದೆ, ಅದು ಒಂದು ದೊಡ್ಡ ಆತಂಕವಾಗ್ತಾ ಇದೆ ಅಂತ ನಿಮ್ಮಲ್ಲಿ ಕೈ ಮುಗಿದು ಹೇಳ್ತಾ ಇದ್ದೀನಿ. ಹೀಗಾಗಿ ಜನನ ಸೂತಕ, ಕುಲಸೂತಕ, ರಜಸೂತಕ, ಎಂಜಲು ಸೂತಕ, ಪ್ರೇತ ಸೂತಕಗಳನ್ನ ನಮ್ಮ ತಲೆಯಿಂದ ಇವತ್ತು ನಾವು ತೆಗೆಯಲೇಬೇಕು. ಏಕೆಂದ್ರೆ ನಾವು ಲಿಂಗ ಭಕ್ತರಾಗಿದ್ದೇವೆ, ನಮಗೆ ಅವು ಸಲ್ಲುವುದಿಲ್ಲ, ನಮಗೆ ಅವತರ ಎಳ್ಳಷ್ಟು ಕೊಡವೇ ಇರಬಾರದು. ಹೀಗಾಗಿ ಆ ಸೂತಕಗಳನ್ನ ಬಿಡೋಣ. ಈಗ ಇನ್ನೊಂದು ಗುರುದೇವರ ವಚನವಿದೆ, ಈ ಕಡೆ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ವಚನ. ಲಿಂಗಾರ್ಪಿತವ ಮಾಡುವ ಅವಧಾನವೆಂತೆಂದರೆ ಅನ್ಯಾಯವು ಸೋಂಕಲೀಯದವನ ಅವಧಾನವು, ಅರಿಷಡ್ವರ್ಗಗಳು ಮುಟ್ಟಲೀಯದ ಅವಧಾನವು, ಪಂಚಭೂತದ ಭವಿತ್ವ ಕಳೆದು ಪ್ರಸಾದ ಕಾಯವಾಗಿ ಪರಿಯ ನೋಡ, ಪಂಚೇಂದ್ರಿಯಗಳ ಗುಣವ ಕಳೆದು ಪಂಚವಿಂಶ ತತ್ವದಲ್ಲಿ ಪರಿಣಾಮಿ, ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣನು. ಶರಣು ಶರಣಾರ್ಥಿ. ಈಗ ಏನ್ ಹೇಳಿದ್ರು ಗುರುದೇವರು? ಲಿಂಗಾರ್ಪಿತ ಮಾಡುವ ಎಂತೆಂದರೆ ಅಂದ್ರೆ ಒಮ್ಮೆ ನಾವು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದ ನಂತರ ಯಾವ ಅನ್ಯಾಯವು ನಮ್ಮನ್ನು ಸೋಂಕಲಿಯದು. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತ ಏನ್ ನೋಡಿದ್ವಲ್ಲ, ಅವು ನಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಆ ಪಂಚಮಹಾಭೂತಗಳ ಭವಿತ್ವವನ್ನು ಕಳೆದುಕೊಂಡು ನಾವು ಈಗೇನಾಗಿದ್ದೇವೆ? ಇಷ್ಟಲಿಂಗ ಧಾರಣೆಯಾದ ನಂತರ ಪ್ರಸಾದಕಾಯವಾಗಿದ್ದೇವೆ. ಪಂಚೇಂದ್ರಿಯ ಗುಣ ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ವಿಷಯೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಪಂಚೇಂದ್ರಿಯಗಳ ಗುಣವ ಕಳೆದು ಪಂಚವಿಂಶತಿ ತತ್ವವನ್ನು ನಾವು ನೋಡಿದ್ದೀವಿ. ಈಗ ಪಂಚವಿಂಶತಿ ತತ್ವದಲ್ಲಿ ನಾವು ಪರಿಣಾಮಿಗಳಾಗಿದ್ದೇವೆ. ಅಂತಹ ಯಾರಾದ್ರೂ ಆ ಪರಿಣಾಮಿ ಯಾರಾಗಿದ್ದಾರೆ ಅಂದ್ರೆ ಚನ್ನಬಸವಣ್ಣವರು ಉದಾಹರಣೆಯನ್ನ ಬಸವಣ್ಣನವರು ಕೊಡ್ತಾ ಇದ್ದಾರೆ. ಪಂಚವಿಂಶತಿ ತತ್ವದಲ್ಲಿ ಪರಿಣಾಮಿ ಕೂಡಲ ಸಂಗಮ ದೇವರಲ್ಲಿ ನಮ್ಮ ಚನ್ನಬಸವಣ್ಣನು ಅಂತ ಹೇಳೋದ್ರಲ್ಲಿ ನಾವು ಇಷ್ಟಲಿಂಗಕ್ಕೆ ಸಂಪೂರ್ಣ ನಮ್ಮ ಸಮರ್ಪಣೆಯನ್ನು ಮಾಡಿಕೊಂಡ ನಂತರ ಯಾವ ಅನ್ಯಾಯಗಳು ನಮ್ಮನ್ನು ಮುಟ್ಟಲಾರವು. ಅರಿಷಡ್ವರ್ಗಗಳು ನಮ್ಮನ್ನು ಹೇಗೇಲು ಯಾವ ದಾರಿಯಲ್ಲಿಯೂ ನಮ್ಮನ್ನು ಅವು ಯಾವುದೇ ಒಂದು ಪರಿಣಾಮವನ್ನು ಬೀರಲು ಸಾಧ್ಯವಿಲ್ಲ ಅಂತ ಗುರುದೇವರು ಇಲ್ಲಿ ಅನುಜ್ಞೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವೇನಿದೆಯಲ್ಲ, ಇವು ಸಮಯ ಅಂತ ಒಂದು ಏನು ದೀಕ್ಷೆಯಲ್ಲಿ ಹೇಳ್ತಾ ಇದ್ದಾರೆ ಈ ನಮ್ಮ ಶರಣರು. ಈಗ ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮನವರ ಒಂದು ವಚನವನ್ನ ಹೇಳಿ. ಯಾರಾದ್ರೂ ಈ ಕಡೆ ಇದೆ? ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ ಎಂಬ ಅಣ್ಣಗಳಿರ ನೀವು ಕೇಳಿರೋ ಹೇಳಿಹೇನು. ಕಾಮವಿಲ್ಲದವಂಗೆ ಕಳವಳ ಉಂಟೆ, ಕ್ರೋಧವಿಲ್ಲದವಂಗೆ ರೋಷ ಉಂಟೆ, ಲೋಭವಿಲ್ಲದವಂಗೆ ಆಶೆ ಉಂಟೆ, ಮೋಹವಿಲ್ಲದವಂಗೆ ಪಾಶ ಉಂಟೆ, ಮದವಿಲ್ಲದವಂಗೆ ತಾಮಸ ಉಂಟೆ, ಮತ್ಸರವಿಲ್ಲದವನು ಮನದಲ್ಲಿ ಮತ್ತೊಂದ ನೆನೆವನೆ. ಇವು ಇಲ್ಲವೆಂದು ಮನವ ಕದ್ದು ನುಡಿವ ಅಬ್ಬಬ್ಬರ ಮಾತ ಮೆಚ್ಚುವನೇ ನಮ್ಮ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. ಶರಣು ಶರಣಾರ್ಥಿ. ಅದಕ್ಕೆ ಇಲ್ಲಿ ಪುಣ್ಯಶ್ರೀ ಲಿಂಗಮ್ಮನವರು, ಹಡಪದ ಅಪ್ಪಣ್ಣಗಳ ಪುಣ್ಯಶ್ರೀ ಏನಂದ್ರೆ ಇವ್ರದೊಂದು ಪ್ರಶ್ನೆ ಇದೆ. ನಾವೀಗ ಸ್ವಾನುಭವದ ನೆಲೆಯಲ್ಲಿ ದಿನನಿತ್ಯ ಚಿಂತನೆ ಮಾಡುವಾಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಲ್ಲ, ಹಾಗೆ ಅವ್ರೇನ್ ಕೇಳ್ತಿದ್ದಾರೆ ಈ ಪ್ರಶ್ನೆ ಅಂದ್ರೆ, ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, ಮೋಹವಿಲ್ಲ, ಮದವಿಲ್ಲ, ಮತ್ಸರವಿಲ್ಲ ಅಂತ ಇವಿಲ್ಲ ಅಂತ ನೀವೇನೋ ಹೇಳ್ತಾ ಇದ್ದೀರಾ. ಕಾಮವಿಲ್ಲದವಂಗೆ ಕಳವಳ ಉಂಟೆ, ಕ್ರೋಧವಿಲ್ಲದವಂಗೆ ರೋಷ ಉಂಟೆ, ಲೋಭವಿಲ್ಲದವಂಗೆ ಆಶೆ ಉಂಟೆ, ಮೋಹವಿಲ್ಲದವಂಗೆ ಪಾಶ ಉಂಟೆ, ಮದವಿಲ್ಲದವಂಗೆ ತಾಮಸ ಉಂಟೆ, ಮತ್ಸರವಿಲ್ಲದವನು ಮನದಲ್ಲಿ ಮತ್ತೊಂದ ನೆನೆವನೆ. ಇವು ಇಲ್ಲವೆಂದು ಮನವ ಕದ್ದು ನುಡಿವ ಅಂದ್ರೆ ಏನ್ ಅವ್ರಿಗೆ ಬೇಕಾಗಿದೆ? ಇವಿಲ್ಲ ಅಂದ್ರೆ ಹೇಗೆ ಆಗುತ್ತದೆ ಹೇಳಿ ನೋಡೋಣ ಅಂತ ಅವ್ರು ಕೇಳುವಾಗ ಅದಕ್ಕೆ ಉತ್ತರವಾಗಿ ಹೇಮಗಲ್ಲ ಹಂಪಣ್ಣನವರು ಹೇಳ್ತಾ ಇದ್ದಾರೆ, ಅವು ಹೇಗಿರಬೇಕು
ತಾಯಿಯವರು ಅಲ್ಲಿ ಕಾಮವಿಲ್ಲ ಕ್ರೋಧವಿಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ಅವು ಹೇಗಿರಬೇಕು, ಯಾವ ಮುಖವಾಗಿ ಇರಬೇಕು ಅನ್ನೋದ ಹೇಮಗಲ್ಲ ಹಂಪಣ್ಣನವರು ಹೇಳ್ತಾ ಇದ್ದಾರೆ. ಅವರ ವಚನವನ್ನ ದಯವಿಟ್ಟು ಯಾರಾದ್ರೂ ಹೇಳಿ. ಕಾಮವು ಲಿಂಗಮುಖವಾಗಿ, ಕ್ರೋಧವು ಲಿಂಗಮುಖವಾಗಿ, ಲೋಭವು ಲಿಂಗಮುಖವಾಗಿ, ಮೋಹವು ಲಿಂಗಮುಖವಾಗಿ, ಮದವು ಲಿಂಗಮುಖವಾಗಿ, ಮತ್ಸರವು ಲಿಂಗಮುಖವಾಗಿ, ಇಷ್ಟಾತನೇ ನಿರ್ಮೋಹಿ. ಅದು ಇಪ್ಪಾತನೇ ನಿರ್ಮೋಹಿ. ಅದು ಎಂತೆಂದೊಡೆ ಪರಧನ ಪರಸ್ತ್ರೀಯ ಕಾಮಿಸುವಂತೆ ಲಿಂಗವ ಕಾಮಿಸುವುದೇ ಕಾಮ. ಪರರೊಳು ಕ್ರೋಧಿಸುವಂತೆ ಕ್ರಮ ವಿರಹಿತನಾದರೆ ಕ್ರೋಧ, ಕರ್ಮ ವಿರಹಿತನಾದರೆ ಕ್ರೋಧ. ಅರ್ಥ ಸ್ತ್ರೀಯರ ಮೇಲೆ ಲೋಭವಿಡುವಂತೆ ಲಿಂಗದೊಡನೆ ಲೋಭವಿಟ್ಟು ಲಿಂಗವ ಕೂಡಬಲ್ಲದರೆ ಲೋಭ. ಅನ್ಯರ ಮೋಹಿಸುವಂತೆ ಲಿಂಗವ ಮೋಹಿಸಬಲ್ಲರೆ ಮೋಹ. ಅನ್ನಮದ ಪ್ರಾಯಮದ ತಲೆಗೇರುವಂದದಿ ಲಿಂಗಮದನಾಗಿರಬಲ್ಲದೆ ಬಲ್ಲರೆ ಮದ. ಅನ್ಯರೊಡನೆ ಮತ್ಸರಿಸುವಂತೆ ಲಿಂಗದೊಡನೆ ಮತ್ಸರಿಸಿ ಶರಣ ಕೃಪೆಯ ಪಡೆಯಬಲ್ಲರೆ ಮತ್ಸರ. ಇಂತಪ್ಪ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಲ್ಲಿ ಲಿಂಗಮುಖವಾಗಿಪ್ಪ ಶರಣರ ಪಾದಕ್ಕೆ ನಮೋ ನಮೋ ಎಂಬೆನ್ನಯ್ಯ ಪರಮಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೇ. ಶರಣ ಶರಣು ಅಕ್ಕ. ಸೊ ಅಲ್ಲಿ ನಮ್ಮ ಪುಣ್ಯಶ್ರೀ ಲಿಂಗಮ್ಮನವರು ಏಕೆಪ್ಪ ಇವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವನ್ಯಾರು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೋ ಅಂತ ಕೇಳಿದಾಗ ಹೌದು ಸಾಧ್ಯ ಅಂತ ಅದಕ್ಕೆ ಉತ್ತರ ರೂಪದಲ್ಲಿ ಈ ವಚನ ಹೇಮಗಲ್ಲ ಹಂಪನವರ ವಚನ. ಕಾಮವೂ ಸಹ ಲಿಂಗಮುಖವಾಗಿದೆ. ಹೇಗೆ? ಪರದ್ರನ ಪರಸ್ತ್ರೀಯ ಕಾಮಿಸುವಂತೆ ನಾನು ಲಿಂಗವನ್ನು ಕಾಮಿಸಬೇಕು, ಲಿಂಗವನ್ನು ಪ್ರೇಮಿಸಬೇಕು. ಹೇಗೆ ಅಲ್ಲಿ ಆ ಉತ್ಕಟ ಇಚ್ಛೆ ಇರುತ್ತವಲ್ಲ, ಅದೇ ಉಚ್ಚವಾದ ಆ ಒಂದು ಉತ್ಕಟ ಇಚ್ಛೆಯನ್ನ ಲಿಂಗವನ್ನು ನಾವು ಪ್ರೇಮಿಸುವುದರಲ್ಲಿ ತೊಡಗಿಸಬೇಕು. ಮ್ಯೂಟ್ ಪ್ಲೀಸ್, ಮ್ಯೂಟ್ ಮಾಡ್ಕೋ ಅಮ್ಮ. ಪರರೊಳು ಕ್ರೋಧಿಸುವಂತೆ ಕರ್ಮ ವಿರಹಿತನಾದರೆ ಕ್ರೋಧ. ಸಿಟ್ಟು ಬರುತ್ತೆ ನೋಡಿ ಮಾತಾಡುವಾಗ. ಈಗ ನೀವು ನೋಡಿ ಮ್ಯೂಟ್ ಮಾಡ್ಕೊಳ್ಳೋದಿದ್ರೆ ನನ್ಗೆ ಸಿಟ್ಟು ಬರ್ತಾ ಇದೆ. ಹಾಗೆ ಆ ಕ್ರೋಧಿಸುವಂತೆ ಕರ್ಮ ವಿರಹಿತನಾದರೆ ಕ್ರೋಧ. ಅರ್ಥ ಸ್ತ್ರೀಯರ ಮೇಲೆ ಲೋಭವಿಡುವಂತೆ ಲಿಂಗದ ಮೇಲೆ, ಅಂದ್ರೆ ಅಲ್ಲಿ ಇರುವಂತ ಯಾವ ಒಂದು ಲೋಭ ಇಡ್ತೀವಲ್ಲ ಅದನ್ನ ಈ ಲಿಂಗದ ಮೇಲೆ ಇಡಬೇಕು. ಅನ್ಯರ ಮೋಹಿಸುವಂತೆ ಲಿಂಗವ ಮೋಹಿಸಬೇಕು. ಅನ್ನಮದ ಈಗ ನೋಡಿ ಅತ್ಯಂತ ಹಸುವಾಗಿರುತ್ತೆ, ಕೇಳಲ್ಲ. ಪ್ರಾಯಮದ, ಒಬ್ಬ ಯುವತಿಯರಿಗೆ ಏನಾದ್ರೂ ಹೇಳೋದಂದ್ರೆ ಅದು ಸಾಧ್ಯವೇ ಇಲ್ಲ. ಆ ತರದ ಒಂದು ಮದ ಲಿಂಗಮದನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅನ್ಯರೊಡನೆ ಮತ್ಸರಿಸುವಂತೆ, ನಾವು ಎಷ್ಟೊಂದು ದ್ವೇಷ ಮಾಡ್ತೀವಲ್ಲ ಉತ್ಕಟವಾಗಿ, ಆ ತರದ ಒಂದು ಲಿಂಗ ಜೋಡಣೆ. ಹೇಗೆ ಅಂದ್ರೆ ಲಿಂಗಯ್ಯ ನನಗೆ ಯಾಕೆ ನೀನು ಒಲಿತಾ ಇಲ್ಲ, ಲಿಂಗಯ್ಯ ನನ್ನನ್ನು ಯಾಕೆ ನೀನು ಧ್ಯಾನದಲ್ಲಿ ತರಿಸ್ಕೊಳ್ತಾ ಇಲ್ಲ, ಲಿಂಗಯ್ಯ ನನಗೆ ಯಾಕೆ ಧ್ಯಾನದಲ್ಲಿ ನೀನು ತತ್ಪರನಾಗಿ ಮಾಡ್ತಾ ಇಲ್ಲ. ಹೀಗೆ ಅವನೊಡನೆ ನಾವು ಒಂದು ಸಂಭಾಷಣೆಯಲ್ಲಿ ತೊಡಗೋದು, ಆ ಮತ್ಸರ ಬೇಕು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಇಂತಪ್ಪ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಲ್ಲಿ ಲಿಂಗ ಮುಖವಾಗಿಪ್ಪ. ಇವೆಲ್ಲ ಅರಿಷಡ್ವರ್ಗಗಳಲ್ಲಿ ನಾವು ನಮ್ಮಲ್ಲಿ ಅವಿರೋವೇನೆ ಅವನ್ ತೊಡೆದು ಹಾಕೋಕ್ಕಾಗೋಲ್ಲ. ನಾನು ಹೀಗೆ ಹೇಳ್ತಿದ್ದೀನಿ ಅಂದ್ರೆ ನಾಳೆ ಬೆಳಗ್ಗೆ ಇವೆಲ್ಲ ಇರೋದಿಲ್ಲ ಅಂತಲ್ಲ, ಅವೆಲ್ಲ ಇದ್ದೇ ಇರ್ತಾವೆ. ಆದರೆ ಅವುಗಳನ್ನೆಲ್ಲ ಲಿಂಗ ಮುಖವಾಗ ಮಾಡಬೇಕು ಅಂತ ಶರಣರ ಪಾದಕ್ಕೆ ನಮೋ ನಮೋ ಅಂತಿದ್ದಾರೆ ಹೇಮಗಲ್ಲ ಹಂಪನವರು. ಅದಕ್ಕೆ ಬಂಧುಗಳೇ, ಇವತ್ತಿನ ಏನ್ ಹೇಳ್ಬೇಕಂದ್ರೆ, ಲಿಂಗವಂತರಿಗೆ ಸೂತಕಗಳಿಲ್ಲ, ಲಿಂಗಾಚಾರಿಗಳಿಗೆ ಜನನ ಸೂತಕವಿಲ್ಲ, ಶಿವಾಚಾರಗಳಿಗೆ ಕುಲಸೂತಕವಿಲ್ಲ, ದಶವಿಧ ಪಾದೋದಕ ಪ್ರಸಾದಿಗಳಿಗೆ ರಜೋ ಸೂತಕವಿಲ್ಲ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಗಳಿಗೆ ಎಂಜಲು ಸೂತಕವಿಲ್ಲ, ನಿಜ ಲಿಂಗೈಕ್ಯರಿಗೆ ಪ್ರೇತ ಸೂತಕವಿಲ್ಲ ಎಂಬುದೇ ಈ ಸಮಯ ದೀಕ್ಷೆಯಲ್ಲಿ ಯಾವಾಗಲೂ ನೆನಪಿಡಬೇಕು. ಕೆಲವೊಂದು ಸೂತಕಗಳನ್ನ ನಮ್ಗೆ ಹೇಳಿದ್ರು ಅವರು. ಬೇರೆ ಸೂತಕ: ಲಿಂಗವಿಲ್ಲದೆ ನಡೆಬವರ, ಲಿಂಗವಿಲ್ಲದೆ ನುಡಿಬವರ, ಲಿಂಗವಿಲ್ಲದೆ ಬುಗಳ ನುಂಗಿದಡೆ ಅಂದಂದಿಗೆ ಕಿಲ್ಬಿಷವಯ್ಯ ಏನೇನೇನೆಂಬೆನಯ್ಯ. ಲಿಂಗವಿಲ್ಲದೆ ನಡೆವರ ಅಂಗಲೌಕಿಕ ಮುಟ್ಟಲಾಗದು, ಲಿಂಗವಿಲ್ಲದೆ ನುಡಿಯುವವರ ಶಬ್ದ ಸೂತಕ ಕೇಳಲಾಗದು. ಲಿಂಗವಿಲ್ಲದೆ ಗಮನಿಸಿದಡೆ ಆ ನಡೆನುಡಿಗೊಮ್ಮೆ ವ್ರತಗೇಡಿ ಕೂಡಲ ಸಂಗಮ ದೇವ. ಕೆಲವೊಂದು ಸೂತಕಗಳನ್ನ ಹೇಳ್ತಾರೆ, ಶಬ್ದ ಸೂತಕ ಅಂತ ಇಲ್ಲಿ ಬರ್ತಿದೆ ನೋಡಿ. ಅಂದ್ರೆ ಲಿಂಗವಿಲ್ಲದೆ ನುಡಿಯುವವರ, ಲಿಂಗ ಎದೆ ಮೇಲೆ ಇಲ್ಲ, ಲಿಂಗವನ್ನು ಧರಿಸದೆ ಒಂದು ಶಿವಯೋಗದ ಬಗ್ಗೆ ಅಪಾರ ಜ್ಞಾನವನ್ನು ಕೊಡ್ತಾ ಯಾರಾದ್ರೂ ಏನೇನೋ ಹೇಳ್ತಾ ಇದ್ರೆ ಅದು ಶಬ್ದ ಸೂತಕವಾಗ್ತಾ ಇದೆ ಅಂತ ಅನ್ನ
ಬಸವಣ್ಣನವರು ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ಈಗ ನಾವು ಸಪ್ತ ವ್ಯಸನಗಳನ್ನ, ಅರಿಷಡ್ವರ್ಗಗಳನ್ನ, ಪಂಚಸೂತಕಗಳನ್ನ, ಅಷ್ಟಮದಗಳನ್ನ ನೋಡಿ ಕೊನೆಯಲ್ಲಿ ಒಂದು ಭವಿ ಪರಿವಾರ ಅಂತ ಬರ್ತಾ ಇದೆ. ಅದು ತುಂಬಾ ಸೊಗಸಾಗಿದೆ. ಈ ಭವಿ ಪರಿವಾರವನ್ನ ಬಿಡಬೇಕು ನಾವು. ಯಾವುದು ಈ ಭವಿ ಪರಿವಾರ ಅನ್ನೋದಕ್ಕೆ ಒಂದು ಸುಂದರ ವಚನ ಬರ್ತಾ ಇದೆ. ಸೊಡ್ಡಳಬಾಚರಿಸಿದ್ರು, ಓದಿ ಯಾರಾದ್ರೂ ಒಬ್ರು ಇದು ಪೂರ್ತಿಯಾಗಿ ಓದ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೊಡ್ಡಳ ಬಾಚರಸರ ವಚನ. ಅಂಗದ ಮೇಲೆ ಲಿಂಗವ ವಿಜಯಂಗೈಸಿಕೊಂಡು ಲಿಂಗವಿಲ್ಲದಂಗನೆಯರ ನಪ್ಪಿದಡೆ ಸುರಾಭಾಂಡವನಪ್ಪಿದಂತೆ ಕೇಳಿರನ್ನ. ಲಿಂಗ ಸಾಹಿತ್ಯವಾಗಿರ್ದು ಲಿಂಗವಿಲ್ಲದ ಸತಿಯರ ಕೂಡಿಕೊಂಡಿಯ ಪರಿಯಂತಯ್ಯ. ಲಿಂಗವುಳ್ಳ ತನು ಲಿಂಗವಿಲ್ಲದ ತನುವಿನೊಡನೆ ಸಂಯೋಗವಂ ಮಾಡಿದಡೆ ಎಂತಕ್ಕೂ. ಹಾಲ ಗಡಿಗೆಯ ಹಂದಿ ಮುಟ್ಟಿದಂತಕ್ಕೂ ಅದೆಂತೆಂದಡೆ. ಲಿಂಗೇನ ಸಹಿತೋ ದೇಹಿ ಲಿಂಗಹೀನಾಂ ತು ಯಹ ಸತಿಂ ಸಹವಾಸೆ ಸಹತೆ ನಿತ್ಯಂ ಕಿಂ ಫಲಂ ಕಿಂ ಕೃತ್ಯಂ ಭವತ್. ಕಿಂ ತೇನ ಕ್ಷೀರಭಾಂಡೇನ ಸೂಕರೈ ಸಹವರ್ತಿನ ಎಂದುದಾಗಿ ಲಿಂಗವುಳ್ಳ ಲಿಂಗಾರ್ಚಕರು ಲಿಂಗೈಕ್ಯರು ಲಿಂಗವಿಲ್ಲದೆ ಯಾಗಿರ್ದ ಸತಿಯರ ಆಲಿಂಗನ ಚುಂಬನ ಮಾಡಿದಡೆ ಗುರುಕಾರುಣ್ಯ ಉಂಟೆಂದು ಸಾಧಾರಣ ಪಕ್ಷದಲ್ಲಿ ಮಾಡಿಕೊಂಡಿರ್ದಡೆ ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ಶತಜನ್ಮ ಪರ್ಯಂತರ ಹೊಲೆಯರಲ್ಲಿಕ್ಕದೆ ಮಾಡ್ಬನೆ ನಮ್ಮ ದೇವರಾಯ ಸೊಡ್ಡಳ ಎಂಬುದಾಗಿ ಲಿಂಗವುಳ್ಳ ಲಿಂಗಾರ್ಚಕರು ಲಿಂಗೈಕ್ಯರು ಲಿಂಗವಿಲ್ಲದೆ ಭವಿಯಾಗಿರ್ದ ಸತಿಯರ ಆಲಿಂಗನ ಚುಂಬನವ ಮಾಡಿದಡೆ ಗುರುಕಾರುಣ್ಯ ಉಂಟೆಂದು ಸಾಧಾರಣ ಪಕ್ಷದಲ್ಲಿ ಮಾಡಿಕೊಂಡಿರ್ದಡೆ ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ಶತಜನ್ಮ ಪರ್ಯಂತರ ಹೊಲೆಯರಲ್ಲಿಕ್ಕುದೆ ಮಾವನೆ ನಮ್ಮ ದೇವರಾಯ ಸೊಡ್ಡಳ. ನಿಮಗೆ ಇದು ಅರ್ಥವಾಗಿದೆ ಅಂತ ಅನ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು 2 ಸಾರಿ ಈ ಕಡೆ ತಗೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ಈಗ ಏನ್ ಆಗ್ತಾ ಇದೆ ಅಂದ್ರೆ ನಮ್ಮ ಹುಡುಗರು ಹುಡುಗಿಯರು ಬೇರೆ ಯಾವುದೋ ಧರ್ಮದ್ದೇ ಅನ್ನಿ ಅಥವಾ ನಮ್ಮಲ್ಲೇ ಧರ್ಮದ ಹುಡುಗಿಯರನ್ನ ನೋಡಿಕೊಂಡಾಗ ಅವ್ರನ್ನ ಕೇಳಕ್ ಹೋದ್ರೆ ಏನಮ್ಮ ನಿನ್ನ ಎದೆ ಮೇಲೆ ಲಿಂಗವಿದೆಯಾ ಅಂತ ಕೇಳಿದ್ರೆ ನನ್ನ ಎದೆ ಮೇಲೆ ಲಿಂಗ ಇಲ್ಲ ಸರ್ ಅಂತ ಹೇಳೋ ಅನೇಕ ದರ್ಶನವೂ ನಮ್ಗಾಗಿದೆ. ಹೀಗಾಗಿ ಅಂಗದ ಮೇಲೆ ಲಿಂಗವ ವಿಜಯಂಗೈಸಿಕೊಂಡು ಲಿಂಗವಿಲ್ಲದ ಅಂಗನೆಯರ ನಪ್ಪಿನದದೆ ಅಂದ್ರೆ ನೀವ ಈಗ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳನ್ನ ಯಾರಾದ್ರೂ ಮನೆಗೆ ಕೊಟ್ಟಾಗ ಅದು ಕನ್ಯೆ ಇರಲಿ ಅಥವಾ ಪುರುಷ ಇರಲಿ, ಯಾರೇ ಇರಲಿ, ಯುವಕ ಯುವತಿ ಯಾರೇ ಇರಲಿ, ಅವರ ಎದೆಯ ಮೇಲೆ ಲಿಂಗವಿಲ್ಲದಿದ್ದರೆ ಲಿಂಗವಿಲ್ಲದ ಸತಿಯರ ಕೂಡಿಕೊಂಡ ಪರ್ಯಂತಯ್ಯ ಅದು ಹೇಗೆ ಸಾಧ್ಯ? ಅವ್ರ ಶಬ್ದಗಳನ್ನ ನೋಡಿ. ಹಾಲಗಡೆಗೆ ಹಂದಿ ಮುಟ್ಟಿದಂತಕ್ಕೂ ಅಂದ್ರೆ ಏನಾಗ್ತಾ ಇದೆ ನೋಡಿ. ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ಶತಜನ್ಮ ಪರ್ಯಂತರ ಹೊಲೆಯರಲ್ಲಿಕ್ಕದೆ ಮಾನ್ಬನೆ ನಮ್ಮ ದೇವರಾಯ ಸೊಡ್ಡ. ಹೀಗಾಗಿ ಭವಿ ಪರಿವಾರ ಅಂದ್ರೆ ಇದೆ. ನಾನು ಲಿಂಗ ಧರಿಸಿದ್ದೀನಿ, ಮನೆಯವರು ಯಾರು ಲಿಂಗ ಧರಿಸಿಲ್ಲ ಅಂದ್ರೆ ಅದೊಂದು ಭವಿ ಪರಿವಾರ ತಾನೇ. ಬೇರೆ ಧರ್ಮ ಬೇರೆ ಸಮಾಜದ ಬಗ್ಗೆ ಮಾತಾಡೋದು ಬೇಡ. ನಮ್ಮ ಮನೆಯಲ್ಲಿ ಈ ಭವಿ ಪರಿವಾರವಿದೆಯೇ? ನಾನು ಒಬ್ನೇ ಲಿಂಗ ಧರಿಸಿದ್ದೀನೋ ಅಥವಾ ಮನೆಯ ಎಲ್ಲಾ ಸದಸ್ಯರು ಧರಿಸಿದ್ದಾರೋ? ಇದು ವಿಚಾರ ಮಾಡೋ ಮಾತು. ಲಿಂಗವಿಲ್ಲದ ಒಬ್ಬ ಸತಿಯರ ಆಲಂಗನ ಚುಂಬನವ ಮಾಡಿದರೆ ಗುರುಕಾರುಣ್ಯ ಉಂಟೆಂದು ಸಾಧಾರಣ ಪಕ್ಷದಲ್ಲಿ ಮಾಡಿಕೊಂಡಿರ್ದರೆ ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ಮಾಡಿದ ಲಿಂಗಾರ್ಚನೆ ನಿಷ್ಫಲಂ. ನೋಡಿ, ನೀವೇ ವಿಚಾರ ಮಾಡಿ. ಇವೆಲ್ಲ ಅವರು ವಿಚಾರ ಮಾಡಿ ಮಾತಾಡಿಕೊಂಡಿದ್ದಾರೆ. ಇರ್ಲಿ, ನನ್ನ ಹೆಂಡತಿ ಬೇರೆ ಧರ್ಮದವಳು ಇದ್ದಾಳೆ, ಹೀಗಾಗಿ ನಾನೇನು ಅವಳಿಗೆ ಫೋರ್ಸ್ ಮಾಡೋಲ್ಲ, ಅವಳಿಗೆ ಲಿಂಗ ಧರಿಸು ಅಂತೂ ಹೇಳಲ್ಲ. ಈಗಿನ ಒಂದು ಬೇರೆ ಬೇರೆ ಧರ್ಮದ ಒಂದು ಅಂತರ್ಜಾತೀಯ ವ್ಯವಹಾರಗಳನ್ನು ಗಮನಿಸುವಾಗ ನಾನು ಅವಳಿಗೆ ಫೋರ್ಸ್ ಮಾಡೋದಿಲ್ಲ ಅನ್ನೋಕ್ಕಾಗೋಲ್ಲ. ನಾನು ಲಿಂಗವಂತ, ನಾನು ಲಿಂಗಾಯತ, ನಾನು ಬೇರೆ ಧರ್ಮದ ಕನ್ಯೆಯನ್ನು ಮದುವೆ ಆಗ್ತಿದ್ದೀನಿ ಅಂದ್ರೆ ಅದೊಂದು ಕಂಡೀಷನ್ ಹಾಕ್ಲೇಬೇಕಲ್ವೇ? ಅಮ್ಮ, ನಾನು ನಿಮಗೆ ದೀಕ್ಷೆ ಕೊಡ್ತೀವಿ, ಲಿಂಗ ದೀಕ್ಷೆಯನ್ನು ಕೊಡ್ತೀವಿ, ನಾಳೆಯಿಂದ ನೀನು ಎದೆಯ ಮೇಲೆ ಲಿಂಗವನ್ನು ಧರಿಸಲೇಬೇಕು, ಲಿಂಗ ಪೂಜೆಯನ್ನು ಮಾಡಿಕೊಳ್ಳಲೇಬೇಕು ಅನ್ನೋ ಒಂದು ಪದ್ಧತಿಯನ್ನ, ಒಂದು ಕಂಡೀಷನ್ ಅನ್ನ ಹಾಕ್ಲೇಬೇಕಲ್ವೇ? ಇಲ್ದಿದ್ರೆ ಮಾಡಿದ ಲಿಂಗಾರ್ಚನೆ ನಿಷ್ಫಲ. ಆ ಕನ್ಯೆ ಏನಾದರೂ ಅಥವಾ ಆ ಯುವಕ ಏನಾದರೂ ನಾನು ಲಿಂಗ ಒಂದು ಧಾರಣೆ ಮಾಡೋಲ್ಲ, ಲಿಂಗ ಪೂಜೆ ಮಾಡೋಲ್ಲ ಅಂದ್ರೆ ಲಿಂಗಾರ್ಚನೆ ನಿಷ್ಫಲಂ. ಲಿಂಗಾರ್ಚನೆ ನಿಷ್ಫಲಂ. ಹೀಗಾಗಿ ಈ ಸಮಯ ಎಂಬ ದೀಕ್ಷೆಯಲ್ಲಿ ಸಪ್ತ ವ್ಯಸನಗಳು, ಪಂಚಸೂತಕಗಳು, ಅಷ್ಟಮದಗಳನ್ನ ಎಲ್ಲಾ ಬಿಡೋದಲ್ದೆ ಈ ಭವಿ ಪರಿವಾರ ಅಂದ್ರೆ ಏನು ಅನ್ನೋದನ್ನ ಆ ಸೊಡ್ಡಳ ಬಾಚರಸರು ತಮ್ಮ ಕಟುವಾದ ಸತ್ಯವಾದ ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ.
ಹಾಗೇನೆ ಒಂದು ಭವಿ ಪರಿಕಲ್ಪನೆ ಅಂತ ಇದೆ, ಅದನ್ನ ಸಹ ತಾವು ನೋಡಿ. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನವನ್ನ ಯಾರಾದ್ರೂ ಹೇಳಿ. ಯಾರಾದ್ರೂ ಹೇಳ್ತಾರಪ್ಪ? ಹೇಳ್ರಿ ಹೇಳ್ರಿ, ಬೇರೆದವ್ರು ಹೇಳಿ. 70 ವರ್ಷಗಳಿದ್ದೀರಿ. ಬಸವಲಿಂಗಾಯ ನಮಃ. ಭವಿ ಪರಿಕಲ್ಪನೆ. ದೇಶಿಕೇಂದ್ರ ಸಂಗನ ಬಸವಯ್ಯ. ಗುರು ಜಂಗಮದ ಭಕ್ತನಾದೆನೆಂದು ಗುರುಲಿಂಗ ಜಂಗಮದ ಗುರುಲಿಂಗ ಜಂಗಮದ ಭಕ್ತನಾದೆನೆಂದು ಪಂಚವಿಧ ಪಾತಕಿಯ ಮುಂದೆ ನಿಲ್ಲಿಸಿ ಮಾತನಾಡುವರಯ್ಯ. ಪಂಚಾಂಗವ ಕೇಳಿ ನಡೆದಲ್ಲಿ ಗುರುದ್ರೋಹಿ ಎಂಬೆ. ಅನ್ಯ ಸ್ಥಾವರ ಘನವೆಂದು ನಡೆದಲ್ಲಿ ಲಿಂಗದ್ರೋಹಿ ಎಂಬೆ. ಅಪಾತ್ರ ದ್ರವ್ಯ ನಿತ್ತಲ್ಲಿ ಜಂಗಮ ದ್ರೋಹಿ ಎಂಬೆ. ತದ್ದಾದಿ ಕುಷ್ಠರೋಗಕ್ಕೆ ಕಸಮಲೌಷಧ ಹಚ್ಚಿದಲ್ಲಿ ಭಸ್ಮದ್ರೋಹಿ. ಚಿನ್ನ ಬೆಳ್ಳಿ ಮೊದಲಾದ ಸಕಲಾಭರಣವ ಧರಿಸಿದಲ್ಲಿ ರುದ್ರಾಕ್ಷಿ ದ್ರೋಹಿ. ತೀರ್ಥಯಾತ್ರೆ ಘನವೆಂದುಕೊಂಡಲ್ಲಿ ಪಾದೋದಕ ದ್ರೋಹಿ. ಸಕಲರಿಂದ ಔಷಧವ ಭಕ್ಷಿಸಿದಲ್ಲಿ ಪ್ರಸಾದ ದ್ರೋಹಿ. ಯಂತ್ರ ತಂತ್ರಗಳಿಂದ ಚರಿಸಿದಲ್ಲಿ ಪಂಚಾಕ್ಷರಿ ದ್ರೋಹಿ. ಇಂತಹ ಅಷ್ಟಾವರಣವ ಹೊತ್ತು ಅಷ್ಟದ್ರೋಹಿಯಾದ ಭ್ರಷ್ಟ ಭವಿಗಳಿಗೆತ್ತಣ ಮುಕ್ತಿಯಯ್ಯ. ಗುರು ನಿರಂಜನ ಚನ್ನಬಸವಲಿಂಗ. ಶರಣು ಶರಣಾರ್ಥಿಗಳು. ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳಬೇಕು, ನಮ್ಮನ್ನೇ ನಾವೇ ಪ್ರಶ್ನಿಸಿಕೊಳ್ಳಬೇಕು. ಏನು ಕೇಳಬೇಕು? ಪಂಚಾಂಗವ ಕೇಳಿ ನಡೆದಲ್ಲಿ ಗುರುದ್ರೋಹಿ ಅಂತೆ. ಹೋಗ್ತೀವಿ, ಅದೇ ಪಂಚಾಂಗ ಕೇಳ್ತೀವಿ, ಮುಹೂರ್ತ ಕೇಳ್ತೀವಿ, ಎಷ್ಟು ಗಂಟೆಗೆ ಅಂತ ಕೇಳ್ತೀವಿ. ಪಂಚಾಂಗವನ್ನ ಇನ್ನೂ ಕೇಳ್ತಾ ಇದ್ದೀವಿ. ಯಾಕೆ? ಎದೆ ಮೇಲೆ ನಮ್ಮ ಲಿಂಗಯ್ಯ ಇರುವಾಗ ಪಂಚಾಂಗ ಯಾಕೆ ಕೇಳ್ಬೇಕು? ಯಾವುದೇ ದಿನ ಇರಲಿ, ಅದು ನಮಗೆ ಶ್ರೇಷ್ಠವಾದ ದಿನವೇ ಅಲ್ವೇ? ಅನ್ಯ ಸ್ಥಾವರ ಘನವೆಂದು ನಡೆದಲ್ಲಿ ಲಿಂಗದ್ರೋಹಿ ಎಂಬೆ. ಮದುವೆಯಾದ ತಕ್ಷಣ 2 ಗಾಡಿ ಮಾಡ್ಕೊಂಡು ನಮ್ಮ ಮನೆದೇವ್ರಿಗೆ ಹೋಗ್ಬೇಕ್ರಿ, ನಮ್ಮ ಮನೆದೇವ್ರ ಪೂಜೆ ಇದೆ, ಹಾಗಿದೆ ಹೀಗಿದೆ. ಸ್ಥಾವರ ಘನವೆಂದು ನಡೆದಲ್ಲಿ ಲಿಂಗದ್ರೋಹಿ ಎಂಬೆ. ಅಪಾತ್ರ ದ್ರವ್ಯ ನಿತ್ತಲ್ಲಿ, ನನ್ನ ಹತ್ರ ದಾನ ಮಾಡಬೇಕಾಗಿರೋ ಒಂದು ದ್ರವ್ಯ ಇದೆ, ಹಣ ಇದೆ, ಯಾರಿಗೆ ಕೊಡಬೇಕನ್ನೋ ಒಂದು ಒಂದು ಬುದ್ಧಿ ಆದ್ರೂ ಬೇಡವೆ ನಮ್ಗೆ? ಯಾರಿಗಾದ್ರೂ ಕೊಟ್ಟು ಬಿಡೋದು, ಅದು ಜಂಗಮ ದ್ರೋಹಿ ಎಂಬೆ. ಅನೇಕ ವಂಚಕರಿದ್ದಾರೆ, ಅವರಿಗೆ ಮಾತಿಗೆ ಬೆರಗಾಗಿ, ಅವರು ಹಾಕಿಕೊಂಡಿರುವ ವೇಷಕ್ಕೆ ಬೆರಗಾಗಿ ಅವರಿಗೆ ದ್ರವ್ಯವನ್ನ ದಾನ ಮಾಡ್ತೀವಲ್ಲ, ಜಂಗಮ ದ್ರೋಹಿ ಅಲ್ಲದೆ ಮತ್ತೇನು? ಅನೇಕ ಚರ್ಮ ರೋಗಗಳಿಗೆ ನಮ್ಮ ಹತ್ತಿರುವ ರಾಮಬಾಣ ಭಸ್ಮ ನಾನು ಹೇಳಿದೆ. 3 ತ್ರಿಪುಂಡಧಾರಿಯಾಗಿ ನಾವು ಲಕ್ವಾ ಹೊಡೆದ ಪೇಷಂಟ್ಗಳಿಗೆ, ಹಾಗೇನೆ ನಮ್ಮ BP ಇರೋರು, ಶುಗರ್ ಇರೋರು ಭಸ್ಮವನ್ನ ಧರಿಸಿರಿ ಅಂತ ಹೇಳಿದೆ. ಹಾಗೇನೆ ರುದ್ರಾಕ್ಷಿಯನ್ನ ರಾತ್ರಿ ಎಲ್ಲ ನೀರಲ್ಲಿಟ್ಟು ಬೆಳಗ್ಗೆ ಅದೇ ನೀರನ್ನ ಕುಡಿದಾಗ ಎಷ್ಟೋ ಸಾರಿ BP ಕಡಿಮೆ ಆಗೋದನ್ನ ನೋಡಿದೀವಿ. ಅದು ಸಹ ಈ ಒಂದು ಅಷ್ಟಾವರಣಗಳ ಮಹಿಮೆಯಲ್ಲಿ ಬರ್ತಾ ಇದೆ. ಅದನ್ನ ನಾವು ಗಮನಿಸೋದು ಬಿಟ್ಟು ಏನೇನೋ ಹಚ್ತಾ ಹೋಗ್ತೀವಿ. ಚಿನ್ನ ಬೆಳ್ಳಿ ಮೊದಲಾದ ಸಕಲಾಭರಣವ ಧರಿಸಿದಲ್ಲಿ ರುದ್ರಾಕ್ಷಿ ದೋಹಿ. ನೋಡಿ ಅವ್ರು ಹೇಳೋ ಮಾತುಗಳನ್ನ, ಎದೆ ಮೇಲೆ ರುದ್ರಾಕ್ಷಿ ಹಾಕೊಳ್ಳಲ್ಲ ನಾವು. ಅದೇ ನೋಡಿ, ಎಷ್ಟೊಂದು ಒಳ್ಳೆ ಆಭರಣಗಳನ್ನ ಧರಿಸ್ತೀವಿ, ಆದ್ರೆ ಚಿನ್ನ ಬೆಳ್ಳಿ ಮೊದಲಾದ ಸಕಲಾಭರಣವ ಧರಿಸಿದಲ್ಲಿ ರುದ್ರಾಕ್ಷಿ ದ್ರೋಹಿ. ಎಷ್ಟೋ ಜನ ಆ ಇಷ್ಟಲಿಂಗವನ್ನ ಬಂಗಾರದ ಬೆಳ್ಳಿಯಲ್ಲಿ ಒಂದು ಕರಡಿಗೆಯಲ್ಲಿ ಇಡ್ತಾರೆ. ಅದು ತುಂಬಾ ತಪ್ಪು. ಅದು ಬಟ್ಟೆಯ ಒಂದು ಚೀಲದಲ್ಲಿಯೇ ಇಡಬೇಕು. ಏಕೆಂದರೆ ಅದು ಇಂಗಾಲದಿಂದ ಮಾಡಲಾದ, ಕಾರ್ಬನ್ ದಿಂದ ಮಾಡಲಾದ ಒಂದು ವಸ್ತುವಾಗಿರೋದ್ರಿಂದ ಅದು ಕಲ್ಲಲ್ಲ, ಅದು ಒಂದು ಕಾರ್ಬನ್ ದಿಂದ ಯಾವಾಗಲೂ ಕಪ್ಪಾಗಿರೋದ್ರಿಂದ ಅದು ಹೊರಗಿನ ಒಂದು ವಿದ್ಯುತ್ ತನ್ನೆಡೆಗೆ ಆಕರ್ಷಣೆ ಮಾಡ್ತಿರೋದ್ರಿಂದ, ಅದಕ್ಕೆ ಅಪಾರವಾದ ಶಕ್ತಿ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ಅದು ಬಟ್ಟೆಯ ಚೀಲದಲ್ಲಿಯೇ ಇರಬೇಕು ವಿನಃ ಲೋಹದ ಕರಡಿಗೆಯಲ್ಲಿ ನೀವೇನಾದ್ರೂ ಇಟ್ಟಿದ್ರೆ ಅದರಿಂದ ಅಪಾರವಾದ ದುಷ್ಪರಿಣಾಮಗಳು ನಮ್ಮ ದೇಹ ಮೇಲೆ ಆಗ್ತಾ ಇವೆ. ಏಕೆಂದ್ರೆ ಅದು ಹೃದಯಕ್ಕೆ ಸಮೀಪವಾಗಿ ಅದು ಬಟ್ಟೆಯ ಚೀಲದಲ್ಲೇ ಇದ್ದು ಅದರ ಚಿಚ್ಚಕ್ತಿಯ ಕಣಗಳು ನಮ್ಮ ಹೃದಯಕ್ಕೆ ಯಾವಾಗಲೂ ನಿರಂತರವಾಗಿ ಹೋಗಲು ಬಟ್ಟೆಯ ಚೀಲವೇ ಇರಬೇಕೇ ವಿನಃ ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ನಾನು ಬಂಗಾರದ ಕರಡಿಗೆಯಲ್ಲಿ ಇಟ್ಕೊಳ್ತೀನಿ ಅನ್ನೋದು ಮೂರ್ಖತನವಾಗ್ತಾ ಇದೆ. ಚಿನ್ನ ಬೆಳ್ಳಿ ಮೊದಲಾದ ಸಕಲಾಭರಣವ ಧರಿಸಿದಲ್ಲಿ ರುದ್ರಾಕ್ಷಿ ದ್ರೋಹಿ. ರುದ್ರಾಕ್ಷಿಯನ್ನು ನಾವು ಧರಿಸಬೇಕು. ರುದ್ರಾಕ್ಷಿಯೇ ಬೇರೆ ಅಲ್ಲ, ಶಿವನ ಕಣ್ಣುಗಳು ಬೇರೆ ಅಲ್ಲ. ಹೀಗಾಗಿ ರುದ್ರಾಕ್ಷಿಗೆ ಅಪಾರವಾದ ಗುಣಗಳಿವೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೇನೆ ಇವರೇನ್ ಹೇಳ್ತಾರೆ ಬಿಡಿ ಡಾಕ್ಟರು ಅಂತ ಹೇಳಿ ತೀರ್ಥಯಾತ್ರೆ ಮಾಡೋದು.
15 ದಿವಸಗಳ ಯಾತ್ರೆ, ಇವ್ರ ಯಾತ್ರೆ, ಆ ಯಾತ್ರೆ, ಅಲ್ಲಿ ಹೋಗಿ ಅಭಿಷೇಕ ಮಾಡಿಸೋದು, ಅಲ್ಲಿಯ ಜನಕ್ಕೆ ಅವರು ಮಾಡುವಂತಹ ವಂಚನೆಗಳಿಗೆ ನಾವು ಬಲಿಯಾಗೋದಿದೆಯಲ್ಲ, ತೀರ್ಥಯಾತ್ರೆಗನವೆಂದುಕೊಂಡಲ್ಲಿ ಪಾದೋದಕ ದ್ರೋಹಿ. ಪಾದೋದಕ ದಶವಿಧ ಪಾದೋದಕಗಳನ್ನ ವೀರಮ್ಮನವರು ನಮಗೆ ಎಷ್ಟೊಂದು ಸೊಗಸಾಗಿ ಹೇಳಿದಾಗ ಆ ಗುರುಪಾದೋದಕವು ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಹಿಂದಿನ ಒಂದು ವ್ಯಾಖ್ಯಾನಗಳಲ್ಲಿ ನೋಡಿದಾಗ ಪಾದೋದಕದ ಮಹಿಮೆ ನಮಗೆ ತಿಳಿದಿದೆ. ಅದು ಅಲ್ಲಿ ಬ್ರಹ್ಮಚಕ್ರದಲ್ಲಿ ಪಿನಿಯಲ್ ಗ್ಲ್ಯಾಂಡ್ ತ್ರಿಶಂಕು ಗ್ರಂಥಿಯಲ್ಲಿ ಸ್ರವಿಸುತ್ತಿರುವ ಒಂದು ಅಮೃತ ರಸವೇ ಆಗಿದೆ ಅಂತ ಹೇಳಿದ ಮೇಲೆ ಇನ್ನೂ ಯಾವ ತೀರ್ಥಯಾತ್ರೆ ನಮಗೆ ಬೇಕಾಗಿದೆ, ಯಾವ ತೀರ್ಥ ಬೇಕಾಗಿದೆ? ಹೀಗಾಗಿ ಸಕಲರಿಂದೇ ಔಷಧವ ಭಕ್ಷಿದಲ್ಲಿ ಪ್ರಸಾದ ದ್ರೋಹಿ ಅಂದ್ರೆ ಏನಂದ್ರೆ ಸಿಕ್ಕಲ್ಲಿ ಏನ್ ಬೇಕಾದ್ರೂ ತಿನ್ನೋದಿದೆಯಲ್ಲ ಅದು ಪ್ರಸಾದ ದ್ರೋಹಿ. ಯಂತ್ರ ಮಂತ್ರ ತಂತ್ರಗಳು ಇವಂತೂ ಲೆಕ್ಕಿಲ್ದೇ ನಾವು ಇಷ್ಟೆಲ್ಲ ವ್ಯಾಖ್ಯಾನಗಳನ್ನು ಮಾಡಿದರು, ಇಷ್ಟೊಂದು ಲಿಂಗ ದೀಕ್ಷೆಯನ್ನ ಮಾಡಿದರು, ಇಷ್ಟೊಂದು ಲಿಂಗಯ್ಯನ ಮಹಿಮೆಯನ್ನ ಹೇಳಿದ್ರು ಕೂಡ ಆ ಯಂತ್ರ ಮಾಡೋದು, ಈ ಮಂತ್ರ ಮಾಡೋದು, ಆ ತಂತ್ರ ಮಾಡೋದು, ಅವ್ರಿಗೆ ಹಣ ಸುರಿಯೋದು ಅವ್ರ ಮನೆ ಹಾಳಾಗ್ಲಿ ಅಂತ ಯಂತ್ರ ಮಂತ್ರ ಮಾಡೋದು, ನಮಗೆ ಈ ರೋಗದಿಂದ ಮುಕ್ತಿ ಆಗ್ಲಿ ಅಂದ್ರೆ ಯಂತ್ರ ಮಂತ್ರ ಮಾಡೋದು. ಅಯ್ಯೋ, ನಿಮ್ಮ ಎದೆ ಮೇಲೆ ಲಿಂಗಯ್ಯನೇ ಇದ್ದಾಗ ಅವನ್ಗೆಲ್ಲ ಹೇಳಿಯಪ್ಪ ನೀವು. ಆ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ನಿಮ್ಮಲ್ಲಿ ಇರುವಾಗ ಮತ್ತ್ಯಾಕೆ ಯಂತ್ರ ಮಂತ್ರ ತಂತ್ರಗಳಿಂದ ಅವೆಲ್ಲಿ ಆಗ್ತೀರಾ? ಇದು ಯಾಕೆ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಆ ಕಡೆ ಹೋಗ್ತೀವಿ ಅಂದ್ರೆ ಆ ಅಪಾರ ನಿಷ್ಠೆ ನಮ್ಗೆ ಇನ್ನೂ ಆಗ್ತಾ ಇಲ್ಲ. ಹಾಗಾಗದೇ ಇದ್ರೆ ಈ ಶಿವಯೋಗದಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಂತೂ ಅಷ್ಟಾವರಣವ ಹೊತ್ತು ಅಷ್ಟದ್ರೋಹಿ ಅಂತ ನಮಗ್ ಕರಿಬೇಕಾಗ್ತಾ ಇದೆ. ಎಂತ ಅಷ್ಟದ್ರೋಹಿ? ನಾನು ಗುರುದ್ರೋಹಿ, ನಾನು ಲಿಂಗದ್ರೋಹಿ, ನಾನು ಜಂಗಮ ದ್ರೋಹಿ, ನಾನು ಭಸ್ಮದ್ರೋಹಿ, ನಾನು ರುದ್ರಕ್ಷಿ ದ್ರೋಹಿ, ನಾನು ಪಾದೋದಕ ದ್ರೋಹಿ, ಪ್ರಸಾದ ದ್ರೋಹಿ, ಪಂಚಾಕ್ಷರಿ ದ್ರೋಹಿ, ಎಲ್ಲ ದ್ರೋಹಿ ನಾನು, ಅಷ್ಟಾದ್ರೋಹಿ. ಯಾಕಂದ್ರೆ ಇವೆಲ್ಲವೂ ನನ್ಗೆ ಗೊತ್ತಿದೆ, ಗುರುಲಿಂಗ ಜಂಗಮ ಇವೆಲ್ಲ ನನ್ಗೆ ಗೊತ್ತಿದೆ. ಅಷ್ಟಾವರಣಗಳ ಬಗ್ಗೆ ಅಪಾರವಾದ ಅಭ್ಯಾಸವನ್ನು ಮಾಡಿದ್ದೇನೆ, ಆದ್ರೆ ಅದರ ಮಹತ್ವ ನನಗೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಅಷ್ಟಾದ್ರೋಹಿ ಆಗ್ಲಿದೆ ಏನಾಗ್ತೀನಿ ಹೇಳಿ? ಇಂಥವರಿಗೆ ಆ ಅಷ್ಟದ್ರೋಹಿಗಳಿಗೆ ಭ್ರಷ್ಟ ಭವಿ ಅಂತ ಹೇಳ್ತಿದ್ದಾರೆ ನಮ್ಮ ದೇಶಿಕೇಂದ್ರ ಸಂಗನ ಬಸವಯ್ಯ. ನಮಗೆ ಮುಕ್ತಿನೇ ಇಲ್ಲ. ಅಷ್ಟಾವರಣಗಳಲ್ಲಿ ಅಪಾರವಾದ ನಂಬಿಕೆ, ಅವುಗಳ ಅರ್ಥೈಕೆ ಏನಿದೆ, ಅವುಗಳಿಂದ ರಕ್ಷಣೆ ನಮಗೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥಕೊಂಡು ಯಾವಾಗಲೂ ನಡೆದುಕೊಳ್ಳಬೇಕೇ ವಿನಃ ಅವುಗಳನ್ನು ಅರ್ಥಕೊಂಡು ಅದೇ ಪುನಃ ಮೂರ್ಖರ ಹಾದಿಲೇ ನಾವು ನಡೆದಿದ್ದಾದ್ರೆ ಭ್ರಷ್ಟ ಭವಿಗಳಿಗೆತ್ತನ ಮುಕ್ತಿಯಯ್ಯ. ಇದೇ ಭವಿ ಪರಿಕಲ್ಪನೆ. ಭವಿ ಅನ್ನೋದು ಬರೀ ಬೇರೆದವರಿದ್ದಾರೆ, ಬೇರೆ ಜಾತಿಯವರಿದ್ದಾರೆ, ಬೇರೆಯವರು ಅಂತ ಹೀಗೆ ತಿಳ್ಕೊಬೇಡಿ. ನಮ್ಮಲ್ಲಿಯೇ ನಾವೇ ಇವನ್ನೆಲ್ಲ ಆಚರಣೆ ಮಾಡುವಾಗ ಅದೇ ಭವಿ ಪರಿಕಲ್ಪನೆ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿದೆ ದಯವಿಟ್ಟು. ಇವೆಲ್ಲ ವಚನಗಳನ್ನ ನಾವು ಮನದಟ್ಟಾಗಿ ಮಾಡ್ಕೊಳ್ಬೇಕು. ಅದನ್ನ ಭವಿ ಪರಿಕಲ್ಪನೆಯಲ್ಲಿ ನಾನು ತಗೊಂಡ್ ಬರ್ತಾ ಇದ್ದೀನಿ. ಈಗ ತಾಯಿ ಅಕ್ಕ ಮಹಾದೇವಿಯವರ ಒಂದು ಸುಂದರ ವಚನ ಇಲ್ಲಿ ಬರ್ತಾ ಇದೆ, ಯಾರಾದ್ರೂ ಓದಿ ದಯವಿಟ್ಟು. ಶರಣಾರ್ಥಿಗಳು. ಸತ್ಯ ಸದ್ಭಕ್ತರ ಸಂಭಾಷಣೆ ನುಡಿಗಡನವೆಂಬುದು ನಿಚ್ಚಲೊಂದು ಉಪದೇಶ ಮಂತ್ರವ ಕಲಿತಂತೆ. ಬಚ್ಚ ಬರಿಯ ಭವಿಗಳ ಸಂಘದಲ್ಲಿದ್ದರೆ ಕಿಚ್ಚಿನೊಳಗೆ ಬಿದ್ದ ಕೀಡೆಯಂತಪ್ಪುದಯ್ಯ. ಸೂಚಿತ್ತದಿಂದ ನಿಮ್ಮ ಸದ್ಭಕ್ತರ ಸಂಘದಲ್ಲಿ ಸಿದ್ಧದಿದ್ದಡೆ ನಾ ನಿನ್ನೆತ್ತ ಸಾರುವೆನು ಹೇಳ ಚನ್ನಮಲ್ಲಿಕಾರ್ಜುನ. ಶರಣಕ್ಕ. ಅಕ್ಕ ಮಹಾದೇವಿಯವರು ಅದಕ್ಕೆ ಏನ್ ಬೇಡ್ಕೊಳ್ತಾ ಇದ್ದಾರೆ ದೇವರಲ್ಲಿ? ನನಗೆ ದಿನಾಲು ನಾವು ಸಾನುಭಾವದ ನೆಲೆಯಲ್ಲಿ ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಸತ್ಯ ಸದ್ಭಕ್ತರ ಸಂಭಾಷಣೆ ಇಲ್ಲಿ ನಡೀತಾ ಇದೆ. ಸತ್ಯ ಸದ್ಭಕ್ತರ ಸಂಭಾಷಣೆ ಕೇಳಲಿಕ್ಕಾಗಿಯೇ ನಾವು ಇಲ್ಲಿ ಬರಬೇಕು ಸ್ವಾನುಭವ ನದಿಯಲ್ಲಿ. ಆ ಸಂಭಾಷಣೆ, ಆ ನುಡಿಗಡನವೆಂಬುದು ನಿಚ್ಚಲೊಂದು ಉಪದೇಶ ಮಂತ್ರವ ಕಲಿದಂತೆ. ಏನಾದ್ರೂ ಒಂದು ಕಲಿತಾನೇ ಬೇಕು. ಒಂದು ಹೊಸ ವಚನವನ್ನು ನಾವು ದಿನಾಲಿಯಲ್ಲಿ ತಗೊಂಡ್ ಬರ್ತೀವಿ. ನಿಚ್ಚಲೊಂದು ಉಪದೇಶ ಮಂತ್ರವನ್ನು ನಾವು ಕಲಿಸ್ತಾ ಇದ್ದೀವಿ ದಿನನಿತ್ಯ ಸ್ವಾನುಭಾವದ ನೆಲೆಯಲ್ಲಿ. ನಿಚ್ಚಲೊಂದು ಉಪದೇಶ ಮಂತ್ರ ಕಲಿಬೇಕು. ಈ ವಚನಗಳು ಮಂತ್ರವೇ ನಮಗೆ. ಅದು ಬಿಟ್ಟು ಬಚ್ಚ ಬರಿಯ ಭವಿಗಳ ಸಂಘದಲ್ಲಿದ್ದರೆ ಕಿಚ್ಚಿನೊಳಗೆ ಬಿದ್ದ ಕೀಡೆಯಂತುಪ್ಪುದಯ್ಯ. ಸುತ್ತುತ್ತೆ ಆ ದೀಪಕ್ಕೆ ಆಕರ್ಷಣವಾಗಿ ಸುತ್ತುತ್ತೆ ಅದರ ಸುತ್ತಮುತ್ತ ಸುತ್ತಿ ಕೊನೆಗೆ ಅದರಲ್ಲೇ ಆ ಬೆಂಕಿಯಲ್ಲೇ ಬಿದ್ದು ಸುಟ್ಟು ತನ್ನ ಜನ್ಮವನ್ನೇ ಹಾಳು ಮಾಡ್ಕೊಳ್ತದೆ, ಸತ್ತು ಹೋಗುತ್ತದಲ್ಲ. ಆ ತರದ ಕಿಚ್ಚಿನೊಳಗೆ ನಾವು ಕೀಡೆಯಾಗಬೇಕಾ ಅಥವಾ ಸತ್ಯ ಸದ್ಭಕ್ತರ ಸಂಭಾಷಣೆಯನ್ನ ಕೇಳಬೇಕು? ಆ ನಿರ್ಧಾರ ನಾವು ತೆಗೆದುಕೊಳ್ಬೇಕು. ಅದಕ್ಕೆ ತಾಯಿ ಯಾರಿಗೆ ಬೇಡ್ಕೊಳ್ತಿದ್ದಾರೆ? ಚನ್ನಮಲ್ಲಿಕಾರ್ಜುನಿಗೆ ಏನ್ ಬೇಡ್ಕೊಳ್ತಿದ್ದಾರೆ ಅಂದ್ರೆ, ಸುಚಿತ್ತದಿಂದ ನಿಮ್ಮ ಸದ್ಭಕ್ತರ ಸಂಘದಲ್ಲಿ ಇರಿಸಿದಿದ್ದರೆ ನಾನು ಇನ್ನೆತ್ತ ಸಾರುವೆನು ಹೇಳ ಅಂತ. ಹಾಗಾಗಿ ಭಕ್ತರೇ, ಸುಚಿತ್ತದಿಂದ ಸದ್ಭಕ್ತರ ಸಂಘದಲ್ಲಿ ನಾವು ಇರಬೇಕಾದ್ರೆ ನಾವು ದಿನನಿತ್ಯ ಬರಬೇಕು ಈ ಸ್ವಾನುಭವದ ನೆಲೆಯಲ್ಲಿ. ಭವಿ ಸಂಘ ಅಂತ ಒಂದು ಬರ್ತಾ ಇದೆ, ಅದನ್ನ 2 ವಚನಗಳು ಬರ್ತಾ ಇದೆ. ಬಸವಣ್ಣನವರ ವಚನ ಒಂದು ಒಬ್ರು ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯನ.
ಭವಿ ಸಂಗವ ನೊಲ್ಲೆ ನೊಲ್ಲೆ. ಆ ಸಂಘ ಮುಂದೆ ಅನಂತ ಭವಂಗಗಳಲ್ಲಿ ಭರಿಸುವುದಾಗಿ. ಅನ್ಯ ದೈವದ ಭಜನೆಯ ನೊಲ್ಲೆ ನೊಲ್ಲೆ. ಆ ಭಜನೆ ಮುಂದೆ ಅನಂತ ಘೋರ ಮಣಿಯ ನೆನೆಸುವುದಾಗಿ. ಈ ಉಭಯ ಜಡತೆಯ ಒದ್ದದೆ ಹಿಂಗಿ ನಿಂದೆ ಕೂಡಲ ಸಂಗಮ ದೇವ. ಇದೊಂದು ಚನ್ನಬಸವಣ್ಣವರ ವಚನ. ಹೊರಗಣ ಒಂದೇ ನಿಮಿಷ ಇಲ್ಲಿ ನೋಡಿ, ನಮ್ಮ ಗುರುದೇವರಾದ ಬಸವಣ್ಣನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಭವಿಸಂಗವ ನೊಲ್ಲೆ ಅಂತ ಹೇಳ್ತಿಲ್ಲ, ಭವಿಸಂಗವ ನೊಲ್ಲೆ ನೊಲ್ಲೆ 2 ಸಾರಿ ಹೇಳ್ಬೇಕಾದ್ರೆ ಅದು ಎಷ್ಟೊಂದು ಪರಿಣಾಮಕಾರಿಯಾಗಿರಬಹುದು, ಪ್ರಭಾವಯುಕ್ತವಾಗಿರಬಹುದು. ನೀವೇ ನೋಡಿ, ಭವಿಸಂಗವ ನೊಲ್ಲೆ ನೊಲ್ಲೆ. ಯಾಕೆ ಒಲ್ಲೆ? ಆ ಸಂಘ ಮುಂದೆ ಅನಂತ ಭವಂಗಳಲ್ಲಿ ಭರಿಸುವುದಾಗಿ. ಅನ್ಯ ದೈವದ ಭಜನೆಯ ನೊಲ್ಲೆ ನೊಲ್ಲೆ. ಯಾಕೆ? ಆ ಭಜನೆ ಮುಂದೆ ಅನಂತ ಘೋರವನ್ನುಣಿಸುವುದಾಗಿ. ಈ ಉಭಯ ಜಡತೆಯ ಹೊದ್ದದೆ ಹಿಂಗಿನಿಂದೆ. ಕೇಳಲ್ಲ ನಾವು ಕೇಳಲ್ಲ. ಏನ್ ಮಾಡ್ತೀವಿ? ಆ ಸಂಘ ಮುಂದೆ ಅನಂತ ಭವಂಗಳಲ್ಲಿ ಭರಿಸುವುದಾಗಿ ಇದೆ, ಆ ಭವ ನಮಗೆ ಮುಂದೆ ಕಾಡಿಸೋದಿದೆ ಅನ್ನೋದು ಗೊತ್ತಿದ್ದು ಭವಿಸಂಗವ ಮಾಡ್ತೀವಿ. ಅನ್ಯ ದೈವದ ಭಜನೆಯ ನೊಲ್ಲೆ ನೊಲ್ಲೆ ಅಂತ ಹೇಳಿದರೂ ಕೇಳೋದಿಲ್ಲ. ಗಜಾನನಂ ಭೂತಗಣಾದಿ ಸೇವಿತಂ ಅನ್ನೋದು, ಗಜಮುಖನೇ ಗಣಪತಿ ಅನ್ನೋದು, ಆ ಭಜನೆ ಮುಂದೆ ಅನಂತ ಘೋರವನ್ನುಣಿಸುವುದಾಗಿ ಅನ್ನೋದು ಗೊತ್ತಿದೆ. ಆದರೂ ಬೇರೆಯವರ ಹಾಡನ್ನು ಹಾಡೋದೇ ನೋಡ್ತಿದ್ದೀವಿ ನಾವು. ಈ ಗಣಪತಿ ಹಬ್ಬ ನಡೀತಾ ಇದೆ, ನಮ್ಮವರೇ ಅಲ್ಲಿ ಹೋಗಿ ಗಣಪತಿ ಹಾಡುಗಳನ್ನ ಹೇಳ್ತಿರ್ತಾರೆ, ನೋಡಿದೀನಿ ನಾನು. ಯಾಕೆ ಗೊತ್ತಿಲ್ವಾ? ಅನ್ಯ ದೈವದ ಭಜನೆಯ ನೊಲ್ಲೆ ನೊಲ್ಲೆ. ಆ ಭಜನೆ ಮುಂದೆ ಅನಂತ ಘೋರವನ್ನುಣಿಸುವುದಾಗಿ ಅಂತ ಹೇಳ್ತಾ ಇರುವಾಗ ಈ ಉಭಯ ಜಡತೆಯನ್ನ ಬಿಡ್ಬೇಕಲ್ವೇ? ನಾವು ಬಿಡಲ್ಲ. ಭವಿ ಅನ್ನೋದು ಈ ತರ ತಗೋಬೇಕೆ ಹೊರತು ಬೇರೆಯವ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ನಾನು ಎದೆ ಮೇಲೆ ಲಿಂಗ ಧರಿಸಿ ಅನ್ಯ ದೈವದ ಭಜನೆಯನ್ನ ಮಾಡ್ತೀನೋ ಇಲ್ವೋ ಅಷ್ಟೇ ಉತ್ತರ. ಅದೇ ಗಣಪನನ್ನ ತಂದು ಮತ್ತೆ ಅದೇ ಮೋರೆಯ ಏನ್ ಹೇಳುದು ಇನ್ನು? ಇದು ಭವಿಸಂಗ ಅಲ್ವೇ? ಇನ್ನೊಂದು ಇದೆ, ಚನ್ನಬಸವಣ್ಣವರ ಸುಂದರ ವಚನ. ಅದನ್ನ ಯಾರಾದ್ರೂ ಹೇಳಿ. ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಚನ್ನಬಸವಣ್ಣರವರ ಹೊರಗಣ ಭವಿಯ ಕಳೆಯಲೆಂಬರು ಒಳಗಣ ಭವಿಯ ಕಳೆಯಲರಿಯರು. ಮತ್ತು ಕಾಮ ಎಂಬುದೊಂದು ಭವಿ, ಕ್ರೋಧ ಎಂಬುದೊಂದು ಭವಿ, ಮತ್ತು ಲೋಭ ಎಂಬುದೊಂದು ಭವಿ, ಮೋಹವೆಂಬುದೊಂದು ಭವಿ, ಮದವೆಂಬುದೊಂದು ಭವಿ, ಮತ್ಸರವೆಂಬುದು ಭವಿ, ಆಸೆ ಎಂಬುದು ಭವಿ, ಆಮಿಷವೆಂಬುದೊಂದು ಭವಿ, ಹೊನ್ನೆಂಬುದೊಂದು ಭವಿ, ಹೆಣ್ಣೆಂಬುದೊಂದು ಭವಿ, ಮಣ್ಣೆಂಬುದೊಂದು ಭವಿ. ಇಂತಿ ಭವಿಯುವ ಕಳೆದುಳಿದು ಕೂಡಲ ಚೆನ್ನ ಸಂಘ ನಿಮ್ಮ ಶರಣಾರ್ಥಿ. ಹೀಗೆ ಅರಿಷಡ್ ವರ್ಗಗಳು ನಮ್ಮಲ್ಲಿ ಯಾವಾಗಲೂ ಇರ್ತಾವೆ. ಆಗಲೇ ಹೇಮಗಲ್ಲ ಹಂಪ ಹೇಳಿದ ಹಾಗೆ ಈ ಎಲ್ಲಾ ಅರಿಷಡ್ ವರ್ಗಗಳನ್ನ ನಾವು ಲಿಂಗಮುಖಿಯಾಗಿ ಮಾಡಬೇಕಾಗಿದೆ ಅನ್ನೋದನ್ನ ಸಹ ನಾವು ಅರ್ಥ ಮಾಡ್ಕೊಂಡ್ವಿ. ಹೀಗೆ ಈ ಸಮಯ ಅನ್ನೋ ದೀಕ್ಷೆ ಇದೆಯಲ್ಲ, ಇದು ಅತ್ಯಂತ ನಾವು ನೋಡಿದ್ವಿ. ಅರಿಷಡ್ ವರ್ಗಗಳನ್ನ, ಅಷ್ಟಮದಗಳನ್ನ, ಸಪ್ತ ವ್ಯಸನಗಳನ್ನ, ಹೀಗೆ ಅವುಗಳನ್ನೆಲ್ಲ ಪಂಚಸೂತಕಗಳನ್ನ ನಾವು ಕಳೆದುಕೊಳ್ಳಬೇಕು. ಇದು ಯಾಕೆ ಕಳೆದುಕೊಳ್ಳಬೇಕಂದ್ರೆ ಮಂತ್ರ ದೀಕ್ಷೆ ನಡೀತಾ ಇದೆ. ಮಂತ್ರ ದೀಕ್ಷೆ ಯಾವ ಲಿಂಗಕ್ಕೆ ನಡೀತಾ ಇದೆ? ಪ್ರಾಣಲಿಂಗಕ್ಕೆ ನಡೀತಾ ಇದೆ. ಹೀಗಾಗಿ ಇವೆಲ್ಲ ನಮ್ಮಲ್ಲಿ ಇದ್ದರೆ, ಈ ಎಲ್ಲಾ ವಿಚಾರಗಳು ನಮ್ಮಲ್ಲಿ ಇನ್ನೂ ಮನೆ ಮಾಡಿದ್ದರೆ, ಇವು ಎಲ್ಲಾ ಒಂದು ತತ್ವಗಳನ್ನು ನಾವು ಅಳವಡಿಸಿಕೊಂಡಿದ್ದರೆ, ಈಗೇನು ಇವೆಲ್ಲ ಹೇಳ್ತಿದೀವಲ್ಲ, ಇವೆಲ್ಲ ಅಷ್ಟು ಸುಲಭವಾಗಿ ನಮ್ಮಿಂದ ಹೋಗಲ್ಲ. ನಾವು ಹಾಗೇನೆ ಇರ್ತಾ ಇದ್ರೆ ನೀವು ಈ ಸಮಯ ದೀಕ್ಷೆಯನ್ನು ತೆಗೆದುಕೊಳ್ಳಲು ಬರಲ್ಲ. ಅದಕ್ಕೆ ಅಷ್ಟಮದಗಳನ್ನ, ಸಪ್ತ ವ್ಯಸನಗಳನ್ನ, ಪಂಚಸೂತಕಗಳನ್ನ, ಅರಿಷಡ್ ವರ್ಗಗಳನ್ನ, ಈ ಭವಿಸಂಗ, ಭವಿ ಪರಿವಾರ ಅಂತ ಏನಿದೆಯಲ್ಲ, ಅದನ್ನೆಲ್ಲ ತ್ಯಜಿಸಲೇಬೇಕಾಗ್ತಾ ಇದೆ. ಮುಂದೆ ಸ್ವಲ್ಪ ಈ ನಿಸ್ಸಂಸಾರ ದೀಕ್ಷೆ ಅಂತ ಬರ್ತಾ ಇದೆ. ಅದನ್ನ ಸ್ವಲ್ಪ ನೋಡಿಕೊಂಡು ಮುಂದಿನ ಶುಕ್ರವಾರ, ಅಂದ್ರೆ ಶನಿವಾರ ನಾನಿಲ್ಲ, ಶುಕ್ರವಾರ ನಾನು ಈ ನಿಸ್ಸಂಸಾರ ದೀಕ್ಷೆಯನ್ನ ತಗೊಳ್ತಾ ಇದ್ದೀನಿ. ಇನ್ನೂ ಒಂದು 4 ನಿಮಿಷ ಇರೋದ್ರಿಂದ ಈ ವಚನವನ್ನ ಸ್ವಲ್ಪ ಓದಿ ಯಾರಾದ್ರೂ ಗುರುಸಿದ್ಧ ದೇವರ ವಚನವನ್ನ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ, ನಿನ್ನ ಸ್ವಾತ್ಮಾನುದಿಂದ ಜ್ಞಾನದಿಂದ ಶ್ರುತಿ ಗುರುಸ್ವಾಮಿ ಅನುಭಾವ ಬಿಡಿದು ಗುರು ಸ್ವಾನುಭಾವ ಬಿಡಿದು ನಿನ್ನ ತನು ಮಣ ಕರಣ ಇಂದ್ರಿಯಗಳ ಪರಿಪಕ್ವವ ಮಾಡಿ, ಆ ತನು ಮಣ ಕರಣ ಇಂದ್ರಿಯಗಳ ಆಶ್ರಯಿಸಿದ ಅರ್ಥ ಪ್ರಾಣಾಬ್ಧಿಮಾನಗಳ
ಶ್ರೀ ಗುರುಲಿಂಗ ಜಂಗಮ ಭಕ್ತ ಮಹೇಶ್ವರ ಶರಣ ಗಣಂಗಗಳಿಗೆ ಅರ್ಪಿತ ಮಾಡಿ ನಿರ್ವಂಚಕ ಬುದ್ಧಿ ಮುಂದುಗೊಂಡು ಅಷ್ಟವಿಧಾರ್ಚನೆ ಷೋಡೋಪಚಾರಗಳಿಂದ ಇಷ್ಟಲಿಂಗವ ತೃಪ್ತಿ ಮಾಡಿ ಮಂತ್ರ ಧ್ಯಾನ ಜಪ ಸ್ತೋತ್ರಗಳಿಂದ ಪ್ರಾಣಲಿಂಗವ ತೃಪ್ತಿ ಮಾಡಿ ಮನೋರ್ಲಯ ನಿರಂಜನ ಪೂಜಾ ಕ್ರಿಯೆಗಳಿಂದ ಭಾವಲಿಂಗ ತೃಪ್ತಿ ಮಾಡಿ ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದದಿಂದ ಮತ್ತ ಗುರುಲಿಂಗ ಜಂಗಮದ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮೊದಲಾದ ಮಹಾಪ್ರಥಮ ಗಣಂಗಗಳ ತೃಪ್ತಿ ಮಾಡಿ ತನಗೊಂದಾಶ್ರಯಗಳಿಲ್ಲದೆ ಚಿದ್ಗಣಲಿಂಗದಲ್ಲಿ ಅವಿರಳಾನಂದದಿಂದ ಕೂಟಸ್ಥನಾಗಿರುವುದೊಂದೇ ನಿಸ್ಸಂಸಾರ ದೀಕ್ಷೆ. ಇಂತುಂಟೆಂದು ಶ್ರೀ ಗುರು ನಿಷ್ಕಳಂಕ ನಿಷ್ಪ್ರಪಂಚ ನಿರಾಲಂಬ ನಿಷ್ಕಾಮ ಚನ್ನಬಸವ ರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತಮಂಗೆ ನಿರುಪಮಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಧನ್ಯವಾದಗಳು ತಾಯಿ. ಗುರುಸಿದ್ಧ ದೇವರು ನಿಸ್ಸಂಸಾರ ದೀಕ್ಷೆ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ತನು ಮನ ಕರಣ ಇಂದ್ರಿಯಗಳ ಪರಿಪಕ್ವ ಮಾಡಿ. ಆ ತನು ಮನ ಕರಣ ಇಂದ್ರಿಯಗಳು ಯಾರು ಆಶ್ರಯಿಸಿರ್ತಾರೆ? ಆ ತನು ಅಂದ್ರೆ ಅರ್ಥ, ಮನ ಅಂದ್ರೆ ಪ್ರಾಣ, ಕರಣ ಇಂದ್ರಿಯ ಅಂದ್ರೆ ಅಭಿಮಾನ. ಇವೆಲ್ಲವುಗಳನ್ನ ಶ್ರೀ ಗುರುಲಿಂಗ ಜಂಗಮ ಭಕ್ತ ಮಹೇಶ್ವರ ಶರಣಗಳಿಗೆ ಅರ್ಪಿತ ಮಾಡಿ ಒಂದು ನಿರ್ವಂಚಕ ಬುದ್ಧಿ ಉದಗೊಂಡು ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ನಮ್ಮ ಕರಹಸ್ತದಲ್ಲಿರುವ ಇಷ್ಟಲಿಂಗವನ್ನ ತೃಪ್ತಿ ಮಾಡಬೇಕಾಗಿದೆ. ಪ್ರಾಣಲಿಂಗಕ್ಕಾಗಿಯೇ ನಮಗೆ ಮಂತ್ರ ಧ್ಯಾನ ಜಪ ಸ್ತೋತ್ರಗಳಂತಿವೆ, ಅವುಗಳನ್ನ ತೃಪ್ತಿ ಮಾಡಬೇಕಾಗಿದೆ. ಮನೋರ್ಲಯ ನಿರಂಜನ ಪೂಜಾ ಕ್ರಿಯೆಗಳಂತ ಮುಂದೆ ಬರ್ತಾ ಇವೆ ಭಾವಲಿಂಗದ ಒಂದು ದೀಕ್ಷೆಯಲ್ಲಿ. ಆ ವೇದಾ ದೀಕ್ಷೆಯಲ್ಲಿ ಅದನ್ನ ನೋಡಿಕೊಂಡಾಗ ಭಾವಲಿಂಗ ತೃಪ್ತಿ ಹೇಗೆ ಮಾಡಿಕೊಳ್ಳಬೇಕು. ಈಗ ಸದ್ಯಕ್ಕೆ ಮಂತ್ರ ದೀಕ್ಷೆ ನಡೀತಾ ಇದೆ, ಹೇಗೆ ತೃಪ್ತಿ ಮಾಡಬೇಕು ಅದನ್ನ ನೋಡೋಣ. ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದದಿಂದ ನಾವು ದಶವಿಧ ಪಾದೋದಕಗಳನ್ನ ಅಭ್ಯಸನ ಈಗಾಗಲೇ ಮಾಡಿದ್ದೇವೆ. ಹೀಗಾಗಿ ಗುರುಲಿಂಗ ಜಂಗಮದ ಪಾದೋದಕ, ಗುರುಪಾದೋದಕ, ಲಿಂಗ ಪಾದೋದಕ, ಲಿಂಗೋದಕ, ಜಂಗಮ ಪಾದೋದಕ ಇವುಗಳೆಲ್ಲ ಪ್ರಸಾದದಿಂದ ಮತ್ತೆ ಆ ಗುರುಲಿಂಗ ಜಂಗಮದ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮೊದಲಾದ ಮಹಾಪ್ರಥಮ ಗಣಗಳ ಪ್ರಾಪ್ತಿ ಮಾಡಿ. ಇವೆಲ್ಲವೂ ಆ ಚಕ್ರಗಳಲ್ಲಿಯೂ ಇರ್ತಾ ಇದೆ. ಭಕ್ತ ಸ್ಥಳ ಯಾವ ಚಕ್ರದಲ್ಲಿದೆ? ಮಹೇಶ್ವರ ಪ್ರಸಾದಿ ಮಣಿಪುರಕ ಪ್ರಾಣಲಿಂಗಿ ಅನಾಹತ ಶರಣ ವಿಶುದ್ಧಿ ಐಕ್ಯ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವೆಲ್ಲ ಗುರುಲಿಂಗ ಜಂಗಮದ ಭಕ್ತ ಮಹೇಶ್ವರಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮೊದಲಾದ ಅಲ್ಲಿ ಬರುವ ಲಿಂಗಗಳೇ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಶಿವಲಿಂಗ, ಪ್ರಸಾದಲಿಂಗ. ಆ ಲಿಂಗಗಳನ್ನ ಈ ಸ್ಥಳಗಳಲ್ಲಿ ಆ ಲಿಂಗಗಳನ್ನ ಪೂಜಿಸಿ ಮೊದಲಾದ ಮಹಾಪ್ರಥಮ ಗಣಗಳ ತೃಪ್ತಿ ಮಾಡಿ ತನಗೊಂದಾಶ್ರಯಗಳಿಲ್ಲದೆ ನನ್ನನ್ನು ನಾನು ಮರೆಯಲೇಬೇಕು, ತನಗೊಂದಾಶ್ರಯಗಳಿಲ್ಲದೆ ಚಿದ್ಘನಲಿಂಗದಲ್ಲಿ ಅವಿರಾಳಾನಂದದಿಂದ ಅಂದ್ರೆ ಶಿವಾನಂದದಿಂದ ಕೂಟಸ್ಥನಾಗಿರುವಂದೇ ನಿಸ್ಸಂಸಾರ ದೀಕ್ಷೆ. ಇಂತುಂಡೆಂದು ಶ್ರೀ ಗುರು ನಿಷ್ಕಳಂಕ ನಿಷ್ಪ್ರಪಂಚ ನಿರಾಲಂಬ ನಿಷ್ಕಾಮ ಚನ್ನಬಸವರಾಜೇಂದ್ರನು ಅಂದ್ರೆ ನಮ್ಮ ಚನ್ನಬಸವಣ್ಣನವರು. ಅವರು ನಿಷ್ಕಳಂಕರಾಗಿದ್ದಾರೆ, ನಿಷ್ಪ್ರಪಂಚಿಯಾಗಿದ್ದಾರೆ, ನಿರಾಲಂಬರಾಗಿದ್ದಾರೆ, ನಿಷ್ಕಾಮವಾಗಿದ್ದಾರೆ. ನಿಷ್ಕಳಂಕ ಅಂದ್ರೆ ಅವರಿಗೆ ಯಾವ ಕಳಂಕವೂ ಇಲ್ಲ. ಯಾರಿಗೆ? ಚನ್ನಬಸವರಾಜ ದೇವರಿಗೆ. ಅವರು ನಿಷ್ಪ್ರಪಂಚಿಯಾಗಿದ್ದರು, ಅವರಿಗೆ ಯಾವುದೇ ಸತಿಸುತರು ಇರಲಿಲ್ಲ. ನಿರಾಲಂಬವಾಗಿದ್ದರು ಅಂದ್ರೆ ಅವರು ಯಾರ ಮೇಲೆಯೂ ಅವಲಂಬನವಾಗಿರಲಿಲ್ಲ. ನಿಷ್ಕಾಮಿಯಾಗಿದ್ದರು. ಅದೆಲ್ಲ ತಮಗೆ ಗೊತ್ತಿದ್ದೇ ವಿಷಯವಾಗಿದೆ. ಇವರು ಒಬ್ಬ ಯಾವ ಶಿಷ್ಯ, ಅವನ ಹೆಸರು ನಿರ್ಲಜ್ಜ ಶಾಂತಲಿಂಗ ದಿಶಿಕೊತ್ತಮಂಗೆ ಕೊಡುವಾಗ ಈ ನಿಸ್ಸಂಸಾರ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂತ ಈ ವಚನದಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ನಿಸ್ಸಂಸಾರ ದೀಕ್ಷೆಯಲ್ಲಿ ನಾವು ಏನಾಗ್ಬೇಕಾಗಿದೆ ಅಂದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಬರುವ ಶುಕ್ರವಾರ ನಾನು ಹೇಳೋನಿದ್ದೀನಿ. ಏನಾಗ್ಬೇಕಾಗಿದೆ ಅಂದ್ರೆ 5 ವಿಷಯಗಳಲ್ಲಿ ಬರ್ತಾ ಇದ್ದೇವೆ ಬಂಧುಗಳೇ. ಸಂಸಾರವನ್ನು ಮರೆತು ನಾವು ಲಿಂಗಮಯವಾಗಬೇಕು, ಲಿಂಗಾಶ್ರಯವಾಗಬೇಕು, ಲಿಂಗ ಕಾಯವನ್ನ ಧರಿಸಬೇಕು, ಲಿಂಗ ಧ್ಯಾನದಲ್ಲಿ ತೊಡಗಬೇಕು, ಲಿಂಗಾನುಸಂಧಾನವನ್ನು ಮಾಡಿಕೊಳ್ಳಬೇಕು, ಲಿಂಗಾಂಗಿಯಾಗಬೇಕು ಅನ್ನೋದೇ ನಿಸ್ಸಂಸಾರ ದೀಕ್ಷೆಯಾಗಿದೆ ಬಂಧುಗಳೇ. ಹೀಗಾಗಿ ಈ ಲಿಂಗಮಯ, ಲಿಂಗಾಶ್ರಯ, ಲಿಂಗಕಾಯ, ಲಿಂಗ ಧ್ಯಾನ, ಲಿಂಗಾನುಸಂಧಾನ, ಲಿಂಗಾಂಗಿಗಳ ಬಗ್ಗೆ ಬರುವ ವಚನಗಳನ್ನ ಪಠಿಸುತ್ತಾ ಈ ನಿಸ್ಸಂಸಾರ ದೀಕ್ಷೆಯನ್ನ ಶುಕ್ರವಾರ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನಾನು ಇಲ್ಲಿಗೆ ವಿರಾಮ ಇಡುತ್ತೇನೆ. ಶುಕ್ರವಾರ ಮತ್ತೆ 8:30ಕ್ಕೆ ತಾವು ಸರಿಯಾಗಿ
ಇಲ್ಲಿ ಹಾಜರಾಗಿ ಈ ಶಿವಯೋಗವನ್ನ ಮುಂದುವರಿಸಲು ಸಹಕರಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಂಡು ಇವತ್ತಿನ ವ್ಯಾಖ್ಯಾನಕ್ಕೆ ನಾನು ವಿರಾಮವಿಯುತ್ತೇನೆ. ತಮಗೆಲ್ಲ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ದಯಾನಂದ ಶರಣರ ಶರಣು ಶರಣಾರ್ಥಿಗಳು. ಒಂದು ನಿಮಿಷ. ಅಲ್ಲಿ ಇದುವರೆಗೆ ತಾವು ನೀಡಿದಂತ ನಿರ್ವಚನವು ಬಹಳ ಉತ್ತಮ ಮಟ್ಟದಲ್ಲಿ ಇದೆ ಎನ್ನುವುದರಲ್ಲಿ ಯಾವುದಾದ ಸಂಶಯ ಶರಣಾರ್ಥಿಗಳು. ಈಗ ಈ ವಿಚಾರವಾಗಿ ಬಹಳ ಉತ್ತಮ ನಿರ್ವಚನ ಬಂದಿದೆ. ಅವರ ಪಠ್ಯದಲ್ಲಿ ಬರ್ತಕ್ಕಂಥ 2 ಪದಗಳು ಪರಿಷ್ಕರಣೆ ಆಗ್ಬೇಕಾದ ಬಗ್ಗೆ ಇರ್ತದೆ. ತಮ್ಮ ಗಮನಕ್ಕೆ ಸಪ್ತವ್ಯಸನಗಳು ಅಂತ ಹೇಳಿದ್ವಿ, ಹೌದಲ್ಲ? ಹೌದು. ಸಪ್ತವರ್ತನೆ ಆದ್ಮೇಲೆ 8ನೇದೊಂದು ವ್ಯಸನ ಲಿಂಗ ವ್ಯಸನೆ ಬೇಕಲ್ಲ, ಲಿಂಗಾನುಭಾವಿ ಆಗ್ಬೇಕು. ಯಾಕೆ ಅಂದ್ರೆ ಅಧೋಮುಖದ ಅಲಂಕಾರದಲ್ಲಿ ಅದು ಹೀನ ಉಪಮಾನವನ್ನು ತೋರಿಸುತ್ತೆ. ಲಿಂಗ ವ್ಯಸನೆ ಆಗಕ್ಕಾಗೋಲ್ಲ, ಲಿಂಗಾನುಭಾವಿನೇ. ಇದು ಒಂದು ಶಬ್ದದ ಪರಿಷ್ಕರಣೆಗೆ ಯೋಗ್ಯವಾದದ್ದು. ಮತ್ತೆ ಎರಡನೇದು ಅಷ್ಟ ಮರಗಳಲ್ಲಿ ನಾವು ಪೂರ್ತಿ ಹೇಳ್ಕೊಂಬಂದಿದ್ದೀವಿ. ಆಗ ಮರಗಳು ಅಷ್ಟ ಆದ್ಮೇಲೆ 9ನೇದು ಮರ ಪ್ರಶ್ನೆ ಬರಲ್ಲ, ಅಲ್ಲಿ ಇರ್ಲಿ. ಆದರೂ ಅಲ್ಲಿ ಲಿಂಗ ಮರ ಅನ್ನೋ ಪದ ಒಂದು ಬಂದಿದೆ. ಲಿಂಗ ಮಯ ಆಗ್ಬೇಕು, ಅದು ಲಿಂಗದಲ್ಲಿ ಲೀನ ಆಗ್ಬೇಕು. ಲಿಂಗ ಮರ ಬರಕ್ ಸಾಧ್ಯತೆ ಇಲ್ಲ. ಆದ್ರಿಂದ ತಮ್ಮಲ್ಲಿ ನಾವು ಕೋರ್ಕೊಳ್ಳೋದು ಇಷ್ಟೇನೆ, ವ್ಯಸನಕ್ಕೆ ಬದಲಾಗಿ ಅನುಭವ ಬರಬೇಕು. ಮತ್ತೆ ಇಲ್ಲಿ ಮರಕ್ಕೆ ಬರುವಾಗಿ ಲಿಂಗ ಮಯ ಆಗ್ಬಿಡ್ಬೇಕು ಅಥವಾ ಲಿಂಗ ಲೀನ ಆಗ್ಬೇಕು. ಹೊರತು ಆ ಮರಗಳು ಆ ವ್ಯಸನವನ್ನ, ಹೀನ ಉಪಮಾನ ಪದವನ್ನ ಲಿಂಗಕ್ಕೆ ಅಂಟಿಸಬಾರದು. ಅದು ನಮ್ಮ ಅನುಭವ. ಇದು ತಮ್ಮ ಗಮನಕ್ಕೆ ತಂದಿದ್ದೀವಿ. ನೀವು ಖಂಡಿತ ತಾವು ಹೇಳೋದು ಅಕ್ಷರಶಃ ಸತ್ಯವಾಗಿದೆ. ನಾವು ಮುಂದೆ ಪ್ರಕಟಿಸಲಿರುವ ಈ ಶಿವಯೋಗದ ಪುಸ್ತಿಕೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಖಂಡಿತ ಪರಿಗಣಿಸಿ ಅವುಗಳನ್ನ ತಮ್ಮ ಮುಂದೆ ತಂದಿಟ್ಟು ನೀವು ಒಪ್ಪಿದ ನಂತರವೇ ಅದು ಮುದ್ರಣಕ್ಕೆ ಹೋಗಿಸಲಾಗುವುದು ಅನ್ನೋದನ್ನ ಹೇಳ್ತಾ. ಯಾಕೆಂದ್ರೆ ತಾವು ಅತ್ಯಂತ ಅನುಭವಿಗಳು ಮತ್ತು ನಮಗೆ ಯಾವಾಗ್ಲೂ ಸಲಹೆ ಸೂಚನೆಗಳನ್ನು ಕೊಡೋರು. ನಾನು ಬಂದು ವೈಯಕ್ತಿಕವಾಗಿ ತಮಗೆ ಭೇಟಿಯಾಗಿ ಇವೆಲ್ಲಾ ಪದಗಳನ್ನ ಎಲ್ಲಿ ಯಾವುದು ಸರಿಯಾಗಿದೆ ಇಲ್ಲ ಅನ್ನೋದು ಪರಿಷ್ಕರಣೆಯ ನಂತರವೇ ಈ ಪುಸ್ತಕ ಮುದ್ರಣಕ್ಕೆ ಹೋಗುತ್ತದೆ ಎಂಬ ಆಶ್ವಾಸನೆಯನ್ನ ನಿಮಗೆ ಕೊಡ್ತಿದ್ದೀನಿ. ಏಕೆಂದ್ರೆ ತಾವು ಅನುಭವಿಗಳು, ನಿಮ್ಮ ನೆರವಿಲ್ಲದೆ ಈ ಪುಸ್ತಕವನ್ನು ಪ್ರಕಟ ಮಾಡಲು ಆಗೋದಿಲ್ಲ ಅಂತ ನಿಮ್ಮಲ್ಲಿ ಅತ್ಯಂತ ಶರಣಾರ್ಥಿಗಳೊಂದಿಗೆ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಪ್ರಿಂಟ್ ಆದ್ಮೇಲೆ ಮತ್ತೆ ರೀಪ್ರಿಂಟ್ ತಿದ್ದುಪಡಿ ಮಾಡಕ್ ಬದಲಾಗಿ ಇಲ್ಲ ನಿಮಗೆ ಕರಡು ಪ್ರತಿಯನ್ನ ತಮಗೆ ಮೊದಲು ಸಲ್ಲಿಸಲಾಗುವುದು. ಕರಡು ಪ್ರತಿಯನ್ನು ತಾವು ನೋಡಿ ಪರಿಷ್ಕರಿಸಿ ಮುದ್ರಣಕ್ಕೆ ಕಳಿಸ್ತೀವಿ. DPT ಒಂದು ಕೊಡಿ, ಅದ್ರಲ್ಲಿ ನಾನು ಪರಿಶೀಲನೆ ಮಾಡೋ ಪ್ರಯತ್ನ ಪಡ್ತೀನಿ. ನಮ್ಮ ಉದ್ದೇಶ ಅಂದ್ರೆ 99% ಮೀದೆ 1% ಡೋಟು ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದೇ ಅನ್ನ ತಮ್ಮ ಒಂದು ಅವಗಾಹನೆ ಇಲ್ಲದೆ ಮಾಡೋದೇ ಇಲ್ಲ. DPT ಮಾಡಿ ಕಳಿಸಿ. ಪಠ್ಯವನ್ನು ಸಹ ಪರಿಷ್ಕರಿಸಬೇಕಾಗುತ್ತೆ ಚಟ್ಟೋಬದ್ಧವಾಗಿ. ಅದೇ ನಿಮ್ಮ ಒಂದು ನೀವು ಪರೀಕ್ಷೆ ಮಾಡಿದ ನಂತರ, ನೀವು ಒಪ್ಪಿದ ನಂತರವೇ ಅದನ್ನ ಮುದ್ರಣಕ್ಕೆ ಕೊಡೋಣ. ನಾನು ಬಂದು ಭೇಟಿ ಆಗ್ತೀನಣ್ಣ ನಿಮಗೆ ಇದೆಲ್ಲ ಮುಗಿದ ನಂತರ. DPT ಮಾಡಿ ಕಳಿಸ್ಕೊಡಿ ಸಾಕು. ಕಳಿಸ್ತೀನಿ. ಇನ್ನೂ ಬರೀಲಿಕ್ಕೆ ಶುರು ಮಾಡಿಲ್ಲ, ಮುಗಿದ ನಂತರ ಬರೀತೀನಿ ನಿಮಗೆ ಖಂಡಿತ. ಬಿಫೋರ್ ಗೋಯಿಂಗ್ ಟು ಪ್ರಿಂಟ್ ನೀವು ಅದನ್ನು I will send you. Don't worry, I'll send you. ಆಯ್ತಣ್ಣ. ಶರಣಾರ್ಥಿಗಳು. ಮತ್ತೆ ಯಾರಿಗೆ ಏನಾದ್ರೂ ಇದ್ರ ಬಗ್ಗೆ, ಇವತ್ತಿನ ಶಿವಯೋಗದ ಬಗ್ಗೆ ಕೆಲವೊಂದು ಏನಾದ್ರು ಪ್ರಶ್ನೆಗಳು ಅಥವಾ ಸಂಶಯಗಳಿದ್ರೆ ಕೇಳಿ. ಇಲ್ಲದಿದ್ರೆ ಮಂಗಳ ಮಾಡೋಣ. ಸಿದ್ದು ಅಣ್ಣ ಇದ್ದೀರಾ? ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣು ಬಂಧುಗಳೇ, ಇದುವರೆಗೂ ಸಹಿತ ಶರಣರ ಶಿವಯೋಗದ ಪ್ರಾತ್ಯಕ್ಷಿತೆಯಲ್ಲಿ 12ನೇ ಭಾಗದಲ್ಲಿ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರು ಮಂತ್ರ ದೀಕ್ಷೆಯ ಒಂದು ಉಪವಿಭಾಗ ಆಗಿರ್ತಕ್ಕಂಥ ಸಮಯ ದೀಕ್ಷೆಯಲ್ಲಿ ಅಲ್ಲಿ ಬಿಡ್ತಕ್ಕಂಥ, ತ್ಯಜಿಸ್ತಕ್ಕಂಥ, ನಿರಸನ ಮಾಡಿಕೊಳ್ತಕ್ಕಂಥ 5 ಸೂತ್ರಗಳು, ಅಷ್ಟಮದಗಳು, ಅರ್ಷಡ್ವರ್ಗಗಳು, ಭವಿ ಸಂಹಾರ, ಸಪ್ತ ವ್ಯಸನಗಳು, ಪಂಚಸೂತ್ರಗಳನ್ನ ತ್ಯಜಿಸುವಂತಹ ಒಂದು ವಿಧಾನವನ್ನ ಅನೇಕ ಶರಣರ ವಚನಗಳ ಮೂಲಕ ತಮಗೆ ನಮ್ಮೆಲ್ಲರಿಗೂ ಅರಿವಿದ್ದಾರೆ. ಅಂತ ಶರಣರಿಗೆ ಅನುಭವದ ನೆಲೆಯಿಂದ ಶರಣಾರ್ಥಿಗಳು. ಹಾಗೆ ಮುಂದಿನ ವಿಭಾಗದಲ್ಲಿ ನಿಸ್ಸಂಶಯ ಮಂತ್ರ ದೀಕ್ಷೆಯ ಒಂದು ಇನ್ನೊಂದು ವಿಭಾಗವಾಗಿರ್ತಕ್ಕಂಥ ನಿಸ್ಸಂಶಯ ದೀಕ್ಷೆಯ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಅವರು ತಮಗೆ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ನಾಳೆಯಿಂದ ಮತ್ತೆ ನಾವು ಗುರು ಬಸವಣ್ಣವರ
ಭಕ್ತನ ಭಕ್ತ ಸ್ಥಳದ ವಚನದ ನಿರ್ವಚನ ಇರುತ್ತೆ. ತಾವೆಲ್ಲರೂ ಸಕಾಲಕ್ಕೆ ಹಾಜರಿರ್ಬೇಕಂತ ಅಲ್ಲಿ ಕೇಳ್ಕೊಳ್ತಾ ಇಂದಿನ ಈ ಒಂದು ಶ್ವಾನುಭವದ ನೆಲೆಯ ಚಿಂತನ ಗೋಷ್ಠಿಯನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಮಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಶ್ರೀ ಗುರು ಬಸವೇಶ್. ಶರಣು ಶರಣು. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಶರಣಾರ್ಥಿ. ಭಕ್ತಿಯ ಶರಣು ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿಗಳು. ಶರಣು ಶರಣಾರ್ಥಿ.